ಹಲ್ಲೆಲೂಯಾ. ಎಲ್ಲರನ್ನು ಮತ್ತೊಮ್ಮೆ ಈ ಒಂದು ಆನ್ಲೈನ್ ಸರ್ವಿಸ್ಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸುತ್ತೇವೆ. ನಾವು ನಂಬುತ್ತೇವೆ ಕರ್ತನ ಉನ್ನತವಾದ ಒಂದು ರಕ್ಷಣೆ, ಭದ್ರತೆ ನಿಮ್ಮ ಎಲ್ಲರನ್ನು ಕಾಪಾಡುತ್ತಾ ಬರುತ್ತಿವೆ ಎಂದು. ಈಗಲೂ ಸಹ ನಮ್ಮೊಟ್ಟಿಗೆ ಸೇರಿ ಕರ್ತನಾದ ಯೇಸುವನ್ನ ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಿಂದ ಆರಾಧಿಸುವಂತೆ ನಿಮ್ಮನ್ನು ಆಹ್ವಾನಿಸುತ್ತೇವೆ. ಕರ್ತನ ವಾಕ್ಯ ಹೇಳುತ್ತದೆ, ಯೆಹೋವನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಡೆನು. ಯೆಹೋವನು ನನ್ನ ಜೀವನದ ಆಧಾರವಾಗಿದ್ದಾನೆ. ಹೌದು ಪ್ರಿಯರೇ, ನಮ್ಮ ಜೀವದ ಆಧಾರವಾಗಿರುವ ಯೇಸುವನ್ನು ನಾವು ಆರಾಧಿಸುವುದಕ್ಕೆ ನಿಮ್ಮನ್ನ ನಾನು ಆಹ್ವಾನಿಸುತ್ತೇನೆ. ಇರುವ ಸ್ಥಳಗಳಲ್ಲಿ ಕಣ್ಣನ್ನು ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ದಿನದವರೆಗೂ ನಾವು ಬದುಕಿ ಉಳಿದಿರುವುದು ಅಪ್ಪ ನಿನ್ನ ಮಹಿಮೆಯ ಕೃಪೆ ಸ್ವಾಮಿ. ನಿನ್ನ ಅಮೂಲ್ಯವಾದ ಕೃಪೆಯಿಂದ ನಮ್ಮನ್ನ ಭದ್ರಪಡಿಸಿ ರಕ್ಷಿಸಿ ನಡೆಸಿಕೊಂಡು ಬರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ಆನ್ಲೈನ್ ಸರ್ವಿಸ್ ಅಲ್ಲಿ ಪಾಲ್ಗೊಳ್ಳುತ್ತಾ ಇರುವ, ನೋಡುತ್ತಾ ಇರುವ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಸ್ವಾಮಿ. ಈ ಆರಾಧನೆ ಮುಖಾಂತರ ಅವರ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ಅವರು ಗ್ರಹಿಸಿಕೊಳ್ಳಲಿ ಸ್ವಾಮಿ. ನಿನ್ನ ಜೀವನ ವಾಕ್ಯವನ್ನು ಸ್ವಾಮಿ ಅಪ್ಪ ಅವರು ಅರ್ಥ ಮಾಡಿಕೊಳ್ಳುವಂತೆ, ಅವರ ಹೃದಯಗಳನ್ನು ತೆರೆಯುವಂತೆ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಎಲ್ಲ ಅಡಚಣೆಗಳು ಯೇಸುವಿನ ನಾಮದಲ್ಲಿ ನೀಗಲ್ಪಡಲಿ ಅಪ್ಪ. ಒಟ್ಟಾಗಿ ಸೇರಿ ನಿನ್ನ ನಾಮ ಮಾತ್ರ ಮಹಿಮೆ ಪಡಿಸುತ್ತೇವೆ. ಉನ್ನತವಾದ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಒಳ್ಳೆಯ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಈಗ ಕರ್ತನನ್ನ ಆರಾಧಿಸೋಣ. ಪ್ರೈಸ್ ಲಾರ್ಡ್. ಕರ್ತನಿಗೆ ಸ್ತೋತ್ರ. ಕೆಲವು ಹಾಡುಗಳನ್ನು ಹಾಡಿ ನಾವು ಈ ಸಮಯದಲ್ಲಿ ದೇವರನ್ನ ಮಹಿಮೆ ಪಡಿಸೋಣ. ಒಟ್ಟಿಗೆ ಸೇರಿ ಕೈಗಳನ್ನು ತಟ್ಟುತ್ತಾ ಉತ್ಸಾಹದಿಂದ ನಾವೆಲ್ಲರೂ ಸೇರಿ ದೇವರನ್ನ ಆರಾಧಿಸೋಣ. ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗೋಡೆಯ ದಾಟ ಮಾಡಿದಿ. ನನ್ನನ್ನು ಬಲಪಡಿಸಿ ಆದರಣೆ ಮಾಡಿದಿ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗೋಡೆಯ ದಾಟ ಮಾಡಿದೆ. ನನ್ನನ್ನು ಬಲಪಡಿಸಿ ಆದರಣೆ ಮಾಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ,
ನಿನ್ನನ್ನೇ ನಂಬಿ ಬಂದೆವು యేసయ్య ನಿನ್ನನ್ನೇ ನಂಬಿ ಬಂದೆವು ನಿನ್ಪಾದ ಶರಣ ಮಾಡಿ యేసయ్య ನಿನ್ನಲ್ಲೇ ಉಲ್ಲಾಸಿಸುವೆ ಶುಭವು ಕೃಪೆಯು ಎಂದು ಬರುವುದು ನಿನ್ನ ದಯೆಯಿಂದಲೇ ನಿನ್ಪಾದ ಶರಣ ಮಾಡಿ యేసయ్య ನಿನ್ನಲ್ಲೇ ಉಲ್ಲಾಸಿಸುವೆ ಶುಭವು ಕೃಪೆಯು ಎಂದು ಬರುವುದು ನಿನ್ನ ದಯೆಯಿಂದಲೇ ನೀನೇ ನನ್ನ ಜೀವ ನೀನೇ ನನ್ನ ಸತ್ಯ ನೀನೇ ನನ್ನ ಮಾರ್ಗವಯ್ಯ ಹಲ್ಲೆಲೂಯಾ ನೀನೇ ನನ್ನ ಜೀವ ನೀನೇ ನನ್ನ ಸತ್ಯ ನೀನೇ ನನ್ನ ಮಾರ್ಗವಯ್ಯ ನಿನ್ನನ್ನೇ ನಂಬಿ ಬಂದೆವು యేసయ్య ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು యేసయ్య ನಿನ್ನನ್ನೇ ನಂಬಿ ಬಂದೆವು ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ. ಒಂದು ತಮಿಳು ಹಾಡನ್ನು ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸೋಣ. ಕೈ ತಟ್ಟಿ ಪಾಡಿ ಮಗಿழ்ந்திருப்போம் கர்த்தர் சமூகத்தில் களி கூறுவோம். ಪ್ರೈಸ್ ಲಾರ್ಡ್. ಉತ್ಸಾಹದಿಂದ ಕೈಗಳನ್ನು ತಟ್ಟುತ್ತಾ ನಾವು ಕರ್ತರನ್ನು ಆರಾಧಿಸೋಣ ಎಲ್ಲರೂ ಸೇರಿ. ಹಲ್ಲೆಲೂಯಾ. கை தட்டி பாடி மகிழ்ந்திருப்போம் கர்த்தர் சமூகத்தில் களி கூறுவோம் கை தட்டி பாடி மகிழ்ந்திருப்போம் கர்த்தர் சமூகத்தில் களி கூறுவோம் களி கூறுவோம் களி கூறுவோம் கர்த்தர் சொன்ன வாக்குத்தத்தம் சொல்லி மகிழ்வோம் களி கூறுவோம் களி கூறுவோம் கவலைகள் மறந்து நாம் பாடுவோம் கை தட்டி பாடி மகிழ்ந்திருப்போம் கர்த்தர் சமூகத்தில் களி கூறுவோம் கை தட்டி பாடி
ಕರ್ತನಾದ ದೇವರನ್ನ ಈ ಸಮಯದಲ್ಲಿ ಆರಾಧಿಸೋಣ. ಪ್ರಭು ನಾಮಂ ನ ಆಶ್ರಯಮ ಎಂಬುದಾಗಿ ಎಲ್ಲರೂ ಸೇರಿ ಆರಾಧಿಸಿ ದೇವರನ್ನ ನಾವು ಘನಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ఆయనేను స్తుతించేదను. ప్రభు మహిమా నా జీవితమే ఆయనను వెంబడింతును. ప్రభు నామం నా ఆశ్రయము ఆయనేను స్తుతించేదను. ప్రభు మహిమా నా జీవితమే ఆయనను వెంబడింతును. యెహోవా అన్నింటినీ చూచుకొనెను. యెహోవా ఈరే అన్నింటినీ చూచుకొనెను. కొదువలేదు నాకు కొదువలేదు, కొదువలేదు నాకు కొదువలేదు. ప్రభు నామం నా ఆశ్రయము ఆయనేను స్తుతించెదను. ప్రభు మహిమా ఆయనను వెంబడించును. యెహోవా రాఫా స్వస్థం నిచ్చెను. యెహోవా రాఫా స్వస్థం నిచ్చెను. భయము లేదు నాకు భయము లేదు, భయము లేదు నాకు భయము లేదు. ఆయనేను స్తుతించెదను. ప్రభు మహిమా నా జీవితమే ఆయనను వెంబడించెను. యెహోవా షాలోమ్ శాంతినిచ్చెను. యెహోవా షాలోమ్ శాంతినిచ్చెను. శాంతిదాత నా శాంతిదాత, శాంతిదాత నా శాంతిదాత. నామం నా ఆశ్రయము ఆయనేను స్తుతించెదను. ప్రభు మహిమా నా జీవితమే ఆయనేను వెంబడించెను. యెహోవా నీసి ఎల్లప్పుడూ జయమిచ్చిన. యెహోవా నీసి ఎల్లప్పుడూ జయమిచ్చిన. జయమున్నది నాకు జయమున్నది, జయమున్నది నాకు జయమున్నది. ప్రభు నామం నా ఆశ్రయము ఆయనేను స్తుతించెదను. ప్రభు మహిమా నా జీవితమే ఆయనేను స్తుతించెదను. ప్రభు నామం నా ఆశ్రయము ఆయనేను స్తుతించెదను. ప్రభు మహిమా నా జీవితమే ఆయనేను వెంబడించెను. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇರುವಂತ ಸ್ಥಳದಲ್ಲಿ ನಾವು ನಿಂತುಕೊಂಡು ಅಥವಾ ಮೊಣಕಾಲೂರಿ ಕರ್ತನಾದ ದೇವರನ್ನ ಈ ಸಮಯದಲ್ಲಿ ನಾವು ಆರಾಧಿಸೋಣ. ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಸಮಯದಲ್ಲಿ ಪರಲೋಕದ ದೇವರನ್ನ ದೃಷ್ಟಿಸಿ ನೋಡಿ, ಪರಲೋಕದ ತಂದೆಯಾದ ದೇವರನ್ನ ದೃಷ್ಟಿಸಿ ನೋಡಿ, ಕಲ್ವಾರಿಯ ಶಿಲುಬೆಯನ್ನು ದೃಷ್ಟಿಸಿ ನೋಡಿ ನಾವು ಕರ್ತನಾದ ಯೇಸುವನ್ನ ಈ ಸಮಯದಲ್ಲಿ ಆರಾಧಿಸೋಣ. ಪರಿಶುದ್ಧಾತ್ಮನಾದ ದೇವರು ತಾನು ನಮ್ಮ ಮಧ್ಯದಲ್ಲಿ ಕ್ರಿಯೆ ಮಾಡುವ ಹಾಗೆ, ನಾವು ಆರಾಧಿಸುವಂತ ಸ್ಥಳದಲ್ಲಿ ದೇವ ಪ್ರಸನ್ನತೆ ಇಳಿದು ಬರುವ ಹಾಗೆ, ನಾವು ಆರಾಧಿಸುವಂತ ಸ್ಥಳದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ಸಂಚರಿಸುವ ಹಾಗೆ, ದೇವರು ನಮ್ಮನ್ನು ಮುಟ್ಟುವ ಹಾಗೆ ಪ್ರತಿಯೊಬ್ಬೊಬ್ಬರು ಈ ಸಮಯದಲ್ಲಿ ನಮ್ಮನ್ನು ಆತನ ಪಾದ ಸಮ್ಮುಖದಲ್ಲಿ ಸಮರ್ಪಿಸಿಕೊಡುತ್ತಾ ಆ
ಆತನ ಸನ್ನಿಧಿಯಲ್ಲಿ ಬಿಡುಗಡೆಯಿಂದಲೂ ಉತ್ಸಾಹದಿಂದಲೂ ಸಂತೋಷದಿಂದಲೂ ಆರಾಧಿಸುವಂತ ಒಂದು ಅಭಿಷೇಕದಿಂದ ಒಂದು ಬಲದಿಂದ ದೇವರು ನಮ್ಮನ್ನು ತುಂಬಿಸುವ ಹಾಗೆ ಈ ಸಮಯದಲ್ಲಿ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿ ಆರಾಧಿಸೋಣ. ಎಲ್ಲರ ಬಾಯಿಂದಲೂ ಸ್ತೋತ್ರ ಬರಲಿ. ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ನಾವು ದೇವರನ್ನ ಆರಾಧಿಸೋಣ. ಆರಾಧನೆಯು ದೇವರೊಂದಿಗೆ ಸ್ವಂತವಾದದ್ದಾಗಿದೆ. ಆರಾಧನೆಗೆ ನಮ್ಮ ದೇವರು ಯೋಗ್ಯನಾಗಿದ್ದಾನೆ. ಆರಾಧನೆಗೆ ನಮ್ಮ ಯೇಸುವು ಅರ್ಹನಾಗಿದ್ದಾನೆ. ಆದುದರಿಂದ ನಮ್ಮ ಹೃದಯದ ಆಳದಿಂದ ಮನಃಪೂರ್ವಕವಾಗಿ ಈ ಸಮಯದಲ್ಲಿ ಆತನು ಮಾಡಿರುವಂತ ಎಲ್ಲ ಉಪಕಾರಗಳನ್ನು ನೆನೆಸುತ್ತಾ, ಆತನು ಮಾಡಿರುವಂತ ಎಲ್ಲ ಸಹಾಯಗಳನ್ನು ನೆನೆಸುತ್ತಾ, ಆತನು ನಮಗೆ ಬಲವನ್ನು, ಜೀವವನ್ನು, ಶಕ್ತಿಯನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು ಆತನ ಸಮ್ಮುಖದಲ್ಲಿ ಆರಾಧಿಸುವಂತೆ ದೇವರು ನಮಗೆ ಸಹಾಯ ಮಾಡಿರುವುದಕ್ಕಾಗಿ ನಾವೆಲ್ಲರೂ ಸೇರಿ ಆತನನ್ನು ಆರಾಧಿಸೋಣ. ಆತನು ಒಳ್ಳೆಯ ದೇವರಾಗಿದ್ದುಕೊಂಡು ಒಳ್ಳೆಯದನ್ನೇ ಮಾಡುವಂತ ದೇವರಾಗಿದ್ದಾನೆ. ಆದುದರಿಂದ ನಾವು ಆತನನ್ನು ಆರಾಧಿಸೋಣ. ಎಲ್ಲರೂ ಸ್ತೋತ್ರ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ನಮ್ಮ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಎಲ್ಲರೂ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಪ್ಪ, ನಿನ್ನನ್ನು ಆರಾಧಿಸುತ್ತೇವೆ ಕರ್ತನೆ. ಪರಿಶುದ್ಧ ದೇವನೇ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಯಜ್ಞಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ, ನಮ್ಮನ್ನು ಹಗಲು ರಾತ್ರಿ ತೂಕಡಿಸದೆ ನಿದ್ರಿಸದೆ ಕಾಯುವಂತ ನಮ್ಮ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ. ಆಪತ್ತುಗಳಿಂದ, ನಾಶ ಮೋಸಗಳಿಂದ ನಮ್ಮನ್ನು ತಪ್ಪಿಸಿದ ದೇವರೇ, ನಿನ್ನನ್ನು ನಾವು ಆರಾಧಿಸುತ್ತೇವೆ ಸ್ವಾಮಿ. ಅಪ್ಪ, ನಮ್ಮನ್ನು ಸ್ವಾಮಿ ಕಡೆಯವರೆಗೂ ನಡೆಸುವಾತನೇ, ನಮ್ಮನ್ನು ಹೊತ್ತುಕೊಂಡು ನಡೆಸುವ ದೇವರೇ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಹಾಲೆಲೂಯಾ, 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 ಹಾಲೆಲೂಯಾ. ಹೃದಯದ ಆಳದಿಂದ ನಾವು ಕರ್ತರನ್ನು ಆರಾಧಿಸೋಣ. ಎಲ್ಲರೂ ಮನಃಪೂರ್ವಕವಾಗಿ ಆತನನ್ನು ಆರಾಧಿಸೋಣ. ಇರುವಂತ ಸ್ಥಳದಲ್ಲಿಯೇ ನಮ್ಮ ಹೃದಯಗಳನ್ನು ತೆರೆಯೋಣ. ಪರಿಶುದ್ಧಾತ್ಮನು ನಮ್ಮನ್ನು ಮುಟ್ಟುವುದಕ್ಕೆ, ಪರಿಶುದ್ಧಾತ್ಮನು ನಮ್ಮನ್ನು ಅಭಿಷೇಕಿಸುವುದಕ್ಕೆ ಈ ಸಮಯದಲ್ಲಿ ನಮ್ಮನ್ನು ಸಮರ್ಪಿಸುತ್ತಾ ಪ್ರಸನ್ನತೆಯೊಂದಿಗೆ, ಅಭಿಷೇಕದೊಂದಿಗೆ ಕರ್ತನಾದ ದೇವರನ್ನು ನಾವು ಆರಾಧಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಮ್ಮ ಕೈಗಳನ್ನ ಮೇಲೆ ಕೆತ್ತಿಕೊಂಡು ಈ ಸಮಯದಲ್ಲಿ ನಮ್ಮ ದೇವರನ್ನು ನಾವು ದೃಷ್ಟಿಸಿ ನೋಡಿ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ಆರಾಧನೆ,
ದೇವನೇ ನಿನ್ನನ್ನು ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ಯೇಸುವೇ ನಿನ್ನನ್ನು ಆರಾಧಿಸುತ್ತೇವೆ ಕರ್ತನೆ. ಅಪ್ಪ, ನಮ್ಮ ಮಧ್ಯದಲ್ಲಿ ಆರಾಧನೆಯಲ್ಲಿ ವಾಸ ಮಾಡುವ ದೇವರು, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ದೇವರು ಕರ್ತನೆ, ಇಂದಿಗೂ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ಸ್ತೋತ್ರ. ಈ ಆರಾಧನೆಯ ಮೂಲಕವಾಗಿ ದೇವರೇ ನೀನು ಮಹಿಮೆ ಹೊಂದಿದ್ದೀಯದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಿ ಕರ್ತನೆ, ನಿನಗೆ ಸ್ತೋತ್ರ ಉಂಟಾಗಲಪ್ಪ ಕರ್ತನೆ. ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ದೇವರೇ ಈ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಾರೋ, ನಿನ್ನನ್ನು ಹೃದಯದಿಂದ ಆರಾಧಿಸುತ್ತಾ ಇದ್ದಾರೋ ಅವರೆಲ್ಲರನ್ನ ಆಶೀರ್ವದಿಸು ಸ್ವಾಮಿ. ನಿನ್ನ ದೈವಿಕ ಪ್ರಸನ್ನತೆ, ದೈವಿಕ ಅಭಿಷೇಕ, ದೈವಿಕ ಸಮಾಧಾನ ದೇವರೇ ಅವರನ್ನು ಆವರಿಸಿಕೊಳ್ಳಲಿ ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ತುಂಬಿಸು. ಪ್ರತಿಯೊಂದೊಂದು ಕುಟುಂಬಗಳನ್ನು ಆಶೀರ್ವದಿಸು ಕರ್ತನೆ. ಯಾರ್ಯಾರು ಹೋರಾಟದಲ್ಲಿ, ಕಷ್ಟದಲ್ಲಿ, ತೊಂದರೆಯಲ್ಲಿ, ಸಮಸ್ಯೆಗಳಲ್ಲಿದ್ದಾರೋ, ಬಲಹೀನತೆಯಲ್ಲಿದ್ದಾರೋ, ನಿನ್ನ ಗಾಯವುಳ್ಳ ಹಸ್ತವು ಕರ್ತನೆ, ನಿನ್ನ ಜೀವಂತ ವಾಕ್ಯವು ಈ ದಿನದಲ್ಲಿ ಪ್ರತಿಯೊಬ್ಬರನ್ನ ಮುಟ್ಟಿ ಅವರನ್ನ ಸ್ವಸ್ಥಪಡಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಬಿಡುಗಡೆಯನ್ನು ಕೊಡು ಸ್ವಾಮಿ, ಆಶೀರ್ವದಿಸು ದೇವರೇ. ನಿನ್ನ ವಾಕ್ಯಕ್ಕೆ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ನಿನ್ನ ಜೀವವುಳ್ಳ ವಾಕ್ಯಗಳು ಪ್ರತಿಯೊಬ್ಬರ ಜೊತೆಯಲ್ಲಿ ಮಾತನಾಡಲಿ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಅಭಿಷೇಕಿಸಿಕೊಡು ಸ್ವಾಮಿ. ನಿನ್ನ ದಾಸರನ್ನು ಅಭಿಷೇಕ ಮಾಡಿ ಸ್ವಾಮಿ. ನಿನ್ನ ವಾಕ್ಯಗಳು ಪ್ರತಿಯೊಂದೊಂದು ಕುಟುಂಬದಲ್ಲಿ, ಪ್ರತಿಯೊಂದೊಂದು ಹೃದಯದಲ್ಲಿ ಅದ್ಭುತಗಳನ್ನು ಮಾಡಲಿ ಸ್ವಾಮಿ. ಅತಿಶಯ ಕಾರ್ಯಗಳನ್ನು ಮಾಡಲಿ ದೇವರೇ. ಆಶೀರ್ವದಿಸು, ನೀನು ಮಹಿಮೆ ಹೊಂದಿ ನಡೆಸು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ, ಆಮೆನ್. ಎಲ್ಲರೂ ಹಾಗೆ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ಕಾದುಕೊಂಡಿರೋಣ. ದೇವರು ನಿಶ್ಚಯವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡ್ತಾನೆ. ದೇವರ ವಾಕ್ಯದ ಕಡೆಗೆ ಈ ಸಮಯದಲ್ಲಿ ನಮ್ಮ ಗಮನವನ್ನ ನಾವು ಹರಿಸೋಣ. ಆಮೆನ್. உயிரோடு எழுந்த ஆண்டவராகிய இயேசு கிறிஸ்து நாமத்தில் உங்களை வாழ்த்துகின்றேன். ಜೀವಂತವಾಗಿ ಎದ್ದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ವಂದಿಸುತ್ತೇವೆ. இந்த காலவேளையில் உங்களை சந்திப்பதில் மிக்க மகிழ்ச்சி அடைகின்றேன். ಬೆಳಗಿನ ಸಮಯದಲ್ಲಿ ಸಹ ನಿಮ್ಮನ್ನ ಸಂಧಿಸುವುದರಲ್ಲಿ ನನಗೆ ತುಂಬಾ ಆನಂದ ಉಂಟು. இந்த கொடிய நாட்களில் கூட ಈ ಒಂದು ಕಠಿಣವಾದ ದಿವಸಗಳಲ್ಲಿ ಸಹ உபத்திரவங்கள் பெருகி, ಉಪದ್ರವಗಳು ಹೆಚ್ಚಾದರೂ, கடினமான காரியங்கள், கடினமான நாட்கள் பெருகிக் கொண்டிருக்கிற சமயத்தில், ಕಠಿಣವಾದ ದಿವಸಗಳು ಹೆಚ್ಚಾಗಿರುವ ಸಂದರ್ಭದಲ್ಲೂ ಸಹ ஆண்டவராகிய இயேசு கிறிஸ்துவின் கிருபையும் அவருடைய சுகமாக்குகிற ஆறுதலும் கரமும் நம்மோடு இருக்கிறதை நாம் உணர முடியும் என்பதில் சந்தேகம் இல்லை. ಕರ್ತನ ಹಸ್ತವು ಮತ್ತೆ ಕರ್ತನ ಒಂದು ಸಂತೈಸುವ ಪ್ರಸನ್ನತೆ ನಮ್ಮನ್ನ ಸಂತೈಸುವುದರಲ್ಲಿ ಯಾವ ಸಂದೇಹ ಇಲ್ಲ. இந்த உபத்திரவ நாட்களிலும், ಈ ಒಂದು ಉಪದ್ರವದ ದಿವಸಗಳಲ್ಲೂ, கொடிதான நேரத்திலும், ಮತ್ತೆ ಈ ಒಂದು ಸಮಯದಲ್ಲೂ ಸಹ, இந்த கொடிய கொலை நோய்கள் மத்தியிலும், ಮತ್ತೆ ಈ ಒಂದು ಕೊಳ್ಳೆ ವ್ಯಾಧಿಗಳ ಮಧ್ಯದಲ್ಲೂ தேவனுடைய சுகமளிக்கும் அரவணைக்கும் ஆறுதலின் கரம் நம்மோடு இருந்து நம்மை வழிநடத்தி வருகிறது. ನಮ್ಮ ಕರ್ತನ ಸೌಖ್ಯಗೊಳಿಸುವ ಹಸ್ತವು ನಮ್ಮ ಸಂಗಡ ಇದ್ದು ನಮ್ಮನ್ನ ಸಂತೈಸುವಿಕೆಯಿಂದ ನಡೆಸುತ್ತಾ ಬರುತ್ತಿವೆ. ஆண்டவராகிய தேவன் தாமே உங்களுக்கு வேண்டிய சகலவித தேவைகளையும் சந்தித்து ஒரு குறை இல்லாமல் தேவன் நடத்துவாராக. ನಮ್ಮ ದೇವರಾದ ಕರ್ತನು ನಿಮ್ಮ ಎಲ್ಲ ಅಗತ್ಯಗಳನ್ನ ಎಲ್ಲ ಪೂರೈಸಿ ಕೊರತೆಯಿಂದ ನಡೆಸುತ್ತಾನೆ. அது மாத்திரமல்லது அது கடைசி காலத்துக்குள்ளாக வந்திருக்கின்றோம் என்பதை நாம் மனதில் கொண்டு, ಆದರೆ ಒಂದು ನಾವು ಕೊನೆಯ ದಿವಸಗಳಿಗೆ ಬಂದಿದ್ದೇವೆ ಎಂದು ನಮ್ಮ ನೆನಪಲ್ಲಿ ಇಟ್ಟುಕೊಂಡು நாம் பார்க்கின்ற பலவிதமான அடையாளங்கள், காரியங்கள், அது உலகத்துடைய முடிவும் ஆண்டவராகிய இயேசு கிறிஸ்துவின் வருகை சமீபம் என்பதை அது தெரிவித்து வருகின்றது. ಮತ್ತೆ ನಾವು ನೋಡುವಂತ ಮತ್ತೆ ಸುತ್ತಲೂ ನಡೆಯುವಂತ ಎಲ್ಲ ಸೂಚಕ ಕಾರ್ಯಗಳನ್ನು ಗಮನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಬರಣ ಬಹಳ ಸಮೀಪವಾಗಿದೆ. ஆண்டவராகிய இயேசு கிறிஸ்து சொன்னவண்ணமாக அது ஏறக்குறைய எல்லாம் அது அடையாளங்களும் எல்லாம் தீர்க்க வசனங்களின் வார்த்தைகள் வாக்குத்தத்தங்களும் நிறைவேறிக் கொண்டிருக்கிறது. ಕರ್ತನಾದ ಯೇಸು ಕ್ರಿಸ್ತನು ನುಡಿದ ಮತ್ತೆ ಆತನು ಪ್ರವಾದಿಸಿದ ಎಲ್ಲಾ ಮಾತುಗಳು ಹೆಚ್ಚು ಕಡಿಮೆ ಎಲ್ಲವೂ ನೆರವೇರುತ್ತಾ ಬರುತ್ತಿವೆ. அதை நாம் கண்கூடாக நாம் பார்த்துக்கொண்டும் கேட்டுக்கொண்டும் இருக்கின்றோம். ಇದೆಲ್ಲವೂ ನಮ್ಮ ಕಣ್ಣಿಂದ ನಾವು ಗಮನಿಸುತ್ತಾ ಕೇಳುತ್ತಾ ಬರುತ್ತಾ ಇದ್ದೇವೆ. தேவனுடைய பிள்ளைகளே, ಆದರೆ ದೇವರ ಮಕ್ಕಳೇ, நாம் கடைசி நாட்களில் வந்து நிற்கின்றோம் என்பது சந்தேகம் இல்லை. அதை மனதில் கொள்ள வேண்டும். ಆದರೆ ನಾವು ಕೊನೆಯ ದಿವಸಗಳಿಗೆ ಬಂದಿದ್ದೇವೆ ಎಂದು ಅದರಲ್ಲಿ ಯಾವ ಸಂಶಯವೇ ಇಲ್ಲ. ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. நாம் ஆனந்தம் கேட்கின்ற பார்க்கின்ற காரியங்கள் இந்த ஆண்டவராகிய இயேசுவின் வருகை சமீபம் என்பதை அது நமக்கு நினைவூட்டிக் கொண்டே இருக்கிறது. ಆದರೆ ನಮ್ಮ ನೆನಪು ಮಾಡೋದು ಒಂದೇ ಒಂದು ಕಾರ್ಯ. ನಮ್ಮ ಸುತ್ತಲೂ ನಡೆಯುವಂತ ಎಲ್ಲ ಸೂಚಕ ಮತ್ತೆ ಕಠಿಣವಾದ ಘಟನೆಗಳು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಬಹಳ ಸಮೀಪವೆಂದು ನಮಗೆ ಅದು ಸೂಚನೆಯನ್ನು ಕೊಡುತ್ತಿವೆ. ஆண்டவராகிய இயேசு கிறிஸ்து
தன்னுடைய ஊழிய காலத்திலே ಕರ್ತನಾದ ಯೇಸು ಕ್ರಿಸ್ತು ತನ್ನ ಸೇವೆಯ ದಿವಸಗಳಲ್ಲಿ இது கடைசி நாட்களுடைய அடையாளங்களை சொல்லும்போது ಈ ಒಂದು ಕೊನೆಯ ದಿವಸಗಳ ಸೂಚಕಗಳನ್ನು ಹೇಳುವಾಗ அதை புரியாமல் அவருடைய சீடர்கள் அதாவது இயேசு தனியாக இருக்கையில் ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೆ ಶಿಷ್ಯರು ಯೇಸು ಒಬ್ಬಂಟಿಯಾಗಿ ಇರುವಾಗ அவர்கள் சென்று இயேசுவிடம் கேட்கிறார்கள். ಯೇಸುವಿನ ಬಳಿಗೆ ಬಂದು ಕೇಳುತ್ತಾರೆ, இயேசுவே ಯೇಸುவே உம்முடைய வருகைக்கும் உலகத்தில் நடக்கிற சம்பவங்களுக்கும் ஆவது சம்பந்தம் என்ன எப்படி இருக்கும்? ಯೇಸುವೆ ನಿನ್ನ ಬರಣಗೂ ಮತ್ತೆ ಲೋಕದಲ್ಲಿ ನಡೆಯುವಂತ ಆ ಒಂದು ಸೂಚಕ ಕಾರ್ಯಗಳು ಯಾವ ರೀತಿಯಾಗಿ ಇರುತ್ತವೆ? இயேசு பலவித அடையாளங்களை சொன்னார். ಆಗ ಯೇಸು ನಾನಾ ವಿಧವಾದ ಸೂಚಕಗಳನ್ನು ಹೇಳಿದನು. அந்த அடையாளங்கள் ஒரு சில அடையாளங்களை நம்ம இன்றைக்கு பார்க்க போகிறோம். ಆ ಒಂದು ಅನೇಕ ಸೂಚಕಗಳಲ್ಲಿ ಕೆಲವೊಂದು ಸೂಚಕಗಳನ್ನು ಈ ದಿವಸ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಯೇಸು சொல்லும்போது ಅದನ್ನೇ ಯೇಸು ಹೇಳುವಾಗ அது கொள்ளை நோய்களும் ಮತ್ತೆ ಕೊಳ್ಳೆ ವ್ಯಾಧಿಗಳು, பூமி அதிர்ச்சிகளும், ನೋಡಿ ಭೂಕಂಪಗಳು, தேசத்துக்கு விரோதமாக தேசங்களும், ದೇಶಕ್ಕೆ ವಿರೋಧವಾಗಿ ದೇಶವು இவ்வளவாக எழுவார்கள். ಈ ರೀತಿಯಾಗಿ ಹೇಳುತ್ತಾರೆ. ஜனம் எழுவார்கள், விரோதமாக எழுவார்கள். ಜನರಿಗೆ ವಿರೋಧವಾಗಿ ಜನರು, வீட்டுக்கு வீடு விரோதமாக எழும்புகளும், ಮನೆಗೆ ವಿರೋಧವಾಗಿ ಮನೆ ಹೇಳುತ್ತವೆ. இதெல்லாம் நீங்கள் பார்க்கும்போது ಇದನ್ನೆಲ್ಲವನ್ನು ನೋಡುವಾಗ ஆண்டவராகிய இயேசு கிறிஸ்துவின் வருகை சமீபம் என்பதை நீங்கள் புரிந்து கொள்ள வேண்டும். ಉನ್ನತವಾದ ಯೇಸು ಕ್ರಿಸ್ತನ ಬರಣ ಬಹಳ ಸಮೀಪವೆಂದು ನಾವು ಗ್ರಹಿಸಿಕೊಳ್ಳಬೇಕು. அவர் சொன்ன காரியங்கள் அப்படியே நடக்க நிறைவேறிக்கொண்டிருக்கிறது. ಯೇಸು ನುಡಿದ ಎಲ್ಲಾ ಮಾತುಗಳು ಹಾಗೆ ನೆರವೇರುತ್ತಿವೆ. நம்ம வேற எங்க வேணாங்க, ಬೇರೆ ಎಲ್ಲೂ ಬೇಡ. நம்முடைய இந்திய தேசத்துக்கு விரோதமாக அந்நிய தேசங்கள் எத்தனை தேசங்கள் ஆதரவு இந்திய தேசத்துக்கு விரோதமாக அது போர்க்கொடி பிடித்திருக்கிறது. ಮತ್ತೆ ನಮ್ಮ ಭಾರತ ದೇಶದ ವಿರೋಧವಾಗಿ ಸುತ್ತಲಿರುವ ನೆರೆಯ ದೇಶಗಳು ಎಷ್ಟೋ ಸತಿ ಯುದ್ಧವನ್ನು ಆರಂಭಿಸಿವೆ. எத்தனை ஆண்டுகளாக நம்முடைய அந்நிய நாடுகள் இந்தியாவுக்கு விரோதமாக யுத்தம் செய்து கொண்டிருக்கிறது. ಮತ್ತೆ ನಮ್ಮ ನೆರೆಯವರ ದೇಶಗಳು ನಮ್ಮ ಭಾರತ ದೇಶಕ್ಕೆ ವಿರೋಧವಾಗಿ ಎಷ್ಟೋ ಸತಿ ಯುದ್ಧವನ್ನು ಅವರು ತೊಡಗಿಸಿದ್ದಾರೆ. கடந்த ஒரு வார காலமாக ಕಳೆದ ಒಂದು ವಾರಗಳಿಂದ இஸ்ரேல் தேசத்துக்கும் பலஸ்தீன தேசத்துக்கும் யுத்தம் நடைபெறுகிறது. நீங்கள் பார்த்திருப்பீர்கள், கேட்டிருப்பீர்கள். ಕಳೆದ ಒಂದು ವಾರಗಳಿಂದ ಇಸ್ರೇಲ್ ದೇಶಕ್ಕೂ ಮತ್ತೆ ಪ್ಯಾಲೆಸ್ತೈನ್ ದೇಶಕ್ಕೆ ವಿರೋಧವಾಗಿ ಯುದ್ಧ ಉಂಟಾಗಿದೆ. ಯುದ್ಧ ನಡೀತಾ ಇರುವ ಸಂಗತಿ ನೀವು ಕೇಳಿರುತ್ತೀರಾ, ನೋಡಿರುತ್ತೀರಾ. பலஸ்தீன தேசம் இஸ்ரேல் விரோதமாக, இஸ்ரேல் தேசம் பலஸ்தீன விரோதமாக ஆயிரக்கணக்கான ஏவுகணைகளை அனுப்பிவிட்டிருக்கிறது. ಮತ್ತೆ ಇಸ್ರೇಲ್ ದೇಶಕ್ಕೆ ವಿರೋಧವಾಗಿ ಪ್ಯಾಲೆಸ್ತೈನ್ ದೇಶ ವಿರೋಧವಾಗಿ ಇಸ್ರೇಲ್ ದೇಶದವರು ರಾಕೆಟ್ ಬಾಂಬ್ಗಳನ್ನು ಅವರು ಹಾಕುತ್ತಾ ಇದ್ದಾರೆ. அந்த ராக்கெட் மூலமாக பல ஆயிரக்கணக்கான மக்கள் பாதிப்படைகின்றார்கள். பல நூறுக்கணக்கான மக்கள் அவருடைய ஜீவனை இழந்திருக்கின்றார்கள். ಇವರು ಹಾಕುವಂತ ಈ ಬಾಂಬ್ಗಳ ಮುಖಾಂತರವಾಗಿ ಅನೇಕ ಜೀವಗಳು ಮತ್ತೆ ಅನೇಕರ ಒಂದು ಪ್ರಾಣಗಳು ಕಳೆದುಕೊಂಡಿವೆ. ವಿಶೇಷವಾಗಿ ಅನೇಕ ಸಿರು ಪಿಳ್ಳೆಗಳು ಮರೆತಿರುக்கின்றார்கள். ವಿಶೇಷವಾಗಿ ಅನೇಕ ಚಿಕ್ಕ ಮಕ್ಕಳು ಸಹ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಕೊಲ್ಲಪಟ್ಟಿರುக்கின்றார்கள். ಅವರು ಕೊಲ್ಲಲ್ಪಟ್ಟಿದ್ದಾರೆ. ದೇಶದಲ್ಲಿ ಆ ದೇಶಗಳಲ್ಲಿ ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ அவர்கள் ஒவ்வொரு நாளும் ஒவ்வொரு நிமிடமும் பயத்தோடும் நடுக்கத்தோடும் வாழ்ந்து கொண்டிருக்கிறார்கள். ಒಂದೊಂದು ಕ್ಷಣವೂ ಒಂದೊಂದು ನಿಮಿಷವೂ ಭಯದಲ್ಲಿ ತಮ್ಮ ಜೀವನವನ್ನು ಕಳೆಯುತ್ತಾ ಇದ್ದಾರೆ. இதெல்லாம் பார்க்கும்போது ಎಲ್ಲವನ್ನು ಗಮನಿಸುವಾಗ ஆண்டவராகிய இயேசுவுடைய வருகை சமீபம் என்பதை சமீபம் என்று அவருடைய இறுதி கனவுகளே தட்டிக் கொண்டிருக்கிறது. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರಣ ಬಹಳ ಸಮೀಪವೆಂದು ನಮ್ಮ ಹೃದಯವೆಂಬ ಬಾಗಿಲು ಅದು ತಟ್ಟುತ್ತಿವೆ. இதெல்லாம் கடைசி காலத்துடைய அடையாளங்கள், ಎಲ್ಲವೂ ಕೊನೆಯ ದಿವಸಗಳ ಸೂಚಕಗಳು. அதோடு கூட ಅದರ ಸಂಗಡ இன்னும் ஒரு சில அடையாளங்களே பார்க்க போகிறோம். ಇನ್ನೊಂದು ಕೆಲವೊಂದು ಸೂಚಕಗಳನ್ನು ನೋಡ್ಲಿಕ್ಕಿದ್ದೇವೆ. அதோடு கூட ஒன் வேர்ல்ட் ஆர்டர் குறித்து யுனைಟೆಡ್ நேஷன்ஸ் பேச்சுவார்த்தைகள் நடத்தி கொண்டிருக்கின்றார்கள். ಈಗಾಗಲೇ UNO ಎಂಬ ಒಂದು ಸಂಸ್ಥೆಯವರು ಒಂದು ದೇಶದ ಆಡಳಿತ ತರುವಂತೆ ಅವರು ಆಲೋಚನೆ ಮಾಡುತ್ತಾ ಇದ್ದಾರೆ. ಒನ್ ವರ್ಲ್ಡ್ ಆರ್ಡರ್ ಬರುವುದು ನೋಡಿ, ಆ ಒಂದು ದೇಶದ ಆದೇಶ ಬರುವಾಗ முழு உலகத்திற்கும் ஒரே ஒரு அதிகாரம், ನೋಡಿ ವಿಶ್ವಕ್ಕೆ ಒಂದೇ ಒಂದು ಆಡಳಿತ, ஒரே ಕರೆನ್ಸಿ, ಒಂದೇ ಒಂದು ಹಣ, ஒரே அதிகாரத்துக்குள்ளாக இருப்பார்கள். ಒಂದೇ ಆಡಳಿತ ಕೈ ಕೆಳಗೆ ಇರುತ್ತಾರೆ. கடந்த நாளிலே ನೋಡಿ, ಕಳೆದ ದಿವಸಗಳಲ್ಲಿ தேசத்துடைய பிரதமரும் சட்டசபையிலே இதை குறித்து பேசியிருக்கின்றார். ಮತ್ತೆ ಆ ಒಂದು ಪಾರ್ಲಿಮೆಂಟ್ ಅಲ್ಲೂ ಸಹ ನಮ್ಮ ದೇಶದ ಪ್ರಧಾನಮಂತ್ರಿ ಸಹ
ಇದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಒನ್ ವರ್ಲ್ಡ್ ಹಾಡೈ ಕುರಿತು ಅವರ ಪ್ರಧಾನಿ பேசியிருக்கின்றார். ಈ ಒಂದು ದೇಶದ ಆಡಳಿತದ ಕುರಿತು ಪ್ರಧಾನಮಂತ್ರಿ ಸಂಸದಲ್ಲಿ ಮಾತನಾಡಿದ್ದಾರೆ. ಇದೆல்லாம் பார்க்கும்போது ಇದೆಲ್ಲವನ್ನು ಗಮನಿಸುವಾಗ ಯೇಸುವಿನ வருகையும் ಯೇಸುವಿನ ಬರೋಣ அந்த கிறிஸ்துவுடைய ஒன் வேர்ல்ட் அதிகாரம் வருவதற்கு அது எனக்கு அது சந்தேகம் கிடையாது. ಮತ್ತೆ ಕ್ರೈಸ್ತ ವಿರೋಧಿಯ ಆಡಳಿತ ಸಹ ಅತಿ ಶೀಘ್ರದಲ್ಲಿ ಬರುವುದಕ್ಕೆ ಎಲ್ಲ ವಿಧವಾದ ಸೂಚಕ ಕಾರ್ಯಗಳು ನಡೆಯುತ್ತಿವೆ ಎಂದು அந்த ஒன் வேர்ல்ட் ஆர்டர் சீக்கிரத்திலே அவங்களுக்கு வரும் என்பதில் சந்தேகமில்லை. ಮತ್ತೆ ಆ ಒಂದೇ ಇಡೀ ವಿಶ್ವದ ಒಂದೇ ಒಂದು ಆದೇಶ ಬರುವುದರಲ್ಲಿ ಯಾವ ಸಂಶಯ ಇಲ್ಲ. இதெல்லாம் வெளிப்படுத்தின விசேஷத்திலே ஆண்டவராகிய இயேசு கிறிஸ்து தம்முடைய ஊழியக்காரர்களுக்கு இதை ஏற்கனவே வெளிப்படுத்தியிருக்கின்றார். ಎಲ್ಲ ಸಂಗತಿಗಳು ಈಗಾಗಲೇ ಕರ್ತನಾದ ದೇವರು ತನ್ನ ಶಿಷ್ಯನಾದ ಯೋಹಾನನಿಗೆ ಎಲ್ಲವನ್ನು ಪ್ರಕಟಿಸಿದ್ದಾನೆ. ಹಾಗೆ ದೇವರ பிள்ளைகளே, ಆದ್ದರಿಂದ ದೇವರ ಮಕ್ಕಳೇ, நீங்கள் எச்சரிக்கையாக இருக்க வேண்டும். ಎಚ್ಚರಿಕೆಯಿಂದ ಇರಬೇಕು. நீங்கள் புரிந்து கொள்ள வேண்டும். ನೀವು ಅರ್ಥ ಮಾಡಿಕೊಳ್ಳಬೇಕು. இந்த எச்சரிப்பின் சத்தத்தை உலகத்திற்கு நீங்கள் அறிவிக்க வேண்டும். ಈ ಒಂದು ಎಚ್ಚರಿಕೆಯ ಶಬ್ದವನ್ನು ಲೋಕಕ್ಕೆ ನೀವು ತಿಳಿಯಪಡಿಸಬೇಕು. உலகத்திலே நடந்து கொண்டிருக்கின்ற எல்லா ಸಂಭವಗಳು, ಈ ಲೋಕದಲ್ಲಿ ನಡೆಯುವಂತ ಎಲ್ಲ ಸಂಭವಗಳು ஆண்டவராகிய இயேசு கிறிஸ்து சொன்னபடியாகவே ಕರ್ತನಾದ ಯೇಸು ಕ್ರಿಸ್ತನನ್ನು ಹೇಳಿದ ಹಾಗೆ வருகைக்கு முன்பாக இந்த ಸಂಭವಗಳು இந்த ಕಾರ್ಯಗಳು ನಡೆಯುತ್ತವೆ. ಆತನ ಬರೋಣದಕ್ಕೆ ಮುಂಚಿತವಾಗಿ ಎಲ್ಲ ಸೂಚಕಗಳು ಎಲ್ಲ ಸಂಭವಗಳು ನಡೆಯುತ್ತವೆ. கொள்ளை நோய்களாகட்டும், ಕೊಳ್ಳೆಯ ವ್ಯಾಧಿಗಳಾಗಲಿ, இது கொரோனா வியாதியாகட்டும், ಮತ್ತೆ ಈ ಕೊರೋನಾ ವ್ಯಾಧಿಯಾಗಲಿ, முன்பாக வந்து அது பலவிதமான வியாதிகள் ஆகட்டும், ಇದರ ಮುಂಚೆ ಬಂದ ಎಲ್ಲ ನಾನಾ ವಿಧವಾದ ವ್ಯಾಧಿಗಳಾಗಲಿ, பூமி அதிர்ச்சியில் ஆகட்டும், ಭೂಕಂಪಗಳಾಗಲಿ, அது ஜனத்திற்கு ஜன விரோதமாகட்டும், ಜನರಿಗೆ ವಿರೋಧವಾಗಿ ಜನವಾಗಲಿ, தேசத்துக்கு தேச விரோதமாகட்டும், ದೇಶಕ್ಕೆ ವಿರೋಧವಾಗಿ ದೇಶವಾಗಲಿ, வீட்டுக்கு வீடு விரோதமாகட்டும், ಒಂದು ಮನೆಗೆ ವಿರೋಧವಾಗಿ ಮನೆಯಾಗಲಿ, இந்த சம்பவங்களை பார்க்கும்போது ஆண்டவராகிய இயேசு கிறிஸ்து சொன்ன வார்த்தைகள் நிறைவேறிக் கொண்டிருக்கிறது. ಈ ಎಲ್ಲ ಘಟನೆಗಳನ್ನು ಗಮನಿಸುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಎಲ್ಲಾ ಮಾತುಗಳು ಹಾಗೆ ನೆರವೇರುತ್ತಿವೆ. நிறைவேறிக் கொண்டிருக்கும் போது ಇದು ನೆರವೇರುತ್ತಾ ಇರುವಾಗ இயேசுவினுடைய வருகை நம்முடைய வீட்டில் வாசப்படியிலே அவர் அருகாமையில் இருக்கிறது என்பதை நாம் மனதில் வைத்துக் கொள்ள வேண்டும். ಯೇಸು ಕ್ರಿಸ್ತನ ಬರೋಣ ನಮ್ಮ ಬಾಗಿಲ ಹತ್ರ ಬಂದಿದೆ ಎಂದು ನಾವು ಎಂದಿಗೂ ಮರೆಯಬಾರದು. ಸಂಭವங்களை பார்க்கும்போது ಈ ಎಲ್ಲ ಘಟನೆಗಳನ್ನು ನೋಡುವಾಗ மக்களுடைய இருதಯங்கள் கலங்கி உடைந்து ಮತ್ತೆ ಲೋಕದ ಜನರ ಹೃದಯಗಳು ಅದು ಕಳವಳಗೊಳ್ಳುತ್ತಾ பயத்தோடும் பீதியிலும் நொறுங்கி போகிறது. ನೋಡಿ, ಅವರು ಭಯ ಭೀತಿಯಲ್ಲಿ ಅವರು ಕಷ್ಟದಲ್ಲಿದ್ದಾರೆ. ஆனால் இயேசு சொல்லும்போது, ಆದರೆ ಯೇಸು ಹೇಳುವಾಗ நீங்கள் பயப்படாதீர்கள், ನೀವಂತೂ ಹೆದರಬೇಡಿ, நீங்கள் பயப்படாதீர்கள், ನೀವಂತೂ ಹೆದರಬೇಡಿ, எல்லாம் ಸಂಭವಿக்க வேண்டியது, ಇದೆಲ್ಲ ಸಂಭವಿಸಬೇಕು. இதெல்லாம் ಸಂಭವಿக்கும் போது ಇದೆಲ್ಲ ಸಂಭವಿಸುವಾಗ நீங்கள் தேவ ராஜ்யம் போக நீங்கள் ஆயத்தப்பட வேண்டும். ನೀವು ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಎಲ್ಲ ವಿಧವಾದ ಸಿದ್ಧತೆ ಮಾಡಿಕೊಳ್ಳಬೇಕು. ದೇವರ ರಾಜ್ಯ ಹೋಗುವುದಕ್ಕೆ ನೀವು ಆಯತ್ತமாக வேண்டும். ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ನಾವು ಸಿದ್ಧರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು சொல்லும்போது, ಆಗ ಯೇಸು ಹೇಳುವಾಗ ಉಲಗத்திலே ಉಪದ್ರವಗಳು வரும், ಲೋಕದಲ್ಲಿ ಉಪದ್ರವಗಳು ಬರುತ್ತವೆ, நீங்கள் திறந்து கொள்ளுங்கள், ಆದರೆ ಧೈರ್ಯಗೊಂಡಿರಿ, நான் உலகத்தை ஜெயித்திருக்கிறேன், ಲೋಕವನ್ನು ಜಯಿಸಿದ್ದೇನೆ, உலகத்தை ஜெயித்த நான், ಲೋಕವನ್ನು ಜಯಿಸಿದ ನಾನು உங்களோடு இருந்து ನಾನು ನಿಮ್ಮ ಸಂಗಡ ಇದ್ದು இந்த கொடிய நாட்களில் ಈ ಒಂದು ಕಠಿಣವಾದ ದಿವಸಗಳನ್ನು கைவிடாமல் இருப்பேன், ನಾನು ನಿಮ್ಮ ಕೈ ಬಿಡದೆ ಇರುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. வாக்கு செய்தவர் கண்டிப்பாக நிறைவேற்றுவார்கள். ವಾಗ್ದಾನ ಮಾಡಿದವನು ಖಂಡಿತವಾಗ್ಲೂ ನೆರವೇರಿಸುತ್ತಾನೆ. ಅಡಿக்கடி உங்களுக்கு நினைப்படுகிற ஒரு வாக்குத்தத்தை ನಾನು ಅವಾಗ ನಿಮಗೆ ನೆನಪಿಸುವ ಒಂದು ವಾಗ್ದಾನ, தேவன் சொன்ன வாக்குத்தத்தை, ದೇವರು ನುಡಿದ ವಾಗ್ದಾನ. நான் பொய் சொல்ல மனிதன் கிடையாது, ನಾನು ಸುಳ್ಳು ಹೇಳುವುದಕ್ಕೆ ಮನುಷ್ಯನಲ್ಲ, நான் மனமான மனுபுத்திரன் கிடையாது, ಮತ್ತೆ ನಾನು ಬದಲಾಯಿಸಿಕೊಳ್ಳುವುದಕ್ಕೆ ನರಪುತ್ರನಲ್ಲ, நான் சொல்லியும் செய்யாமல் இருப்பேனோ, ನಾನು ಹೇಳಿಯೂ ಮಾಡದೆ ಇರುತ್ತೇನೋ. ಹಲ್ಲೆಲೂಯಾ, ಹಲ್ಲೆಲೂಯಾ. தேவன் நம்மை காப்பேன் சொன்னவர், ನೋಡಿ, ಯೇಸು ನಾನು ನಿಮ್ಮನ್ನ ಕಾಪಾಡುತ್ತೇನೆ ಎಂದು ನುಡಿದವನು, நான் உங்களை பாதுகாப்பேன், ನಾನು ನಿಮ್ಮನ್ನ ರಕ್ಷಿಸುತ್ತೇನೆ, உங்களை பராமரிப்பேன், ನಾನು ನಿಮ್ಮನ್ನ ಪರಾಮರಿಸುತ್ತೇನೆ, ஆதரிப்பேன், ನಿಮ್ಮನ್ನ ಆಧರಿಸುವೆನು, உங்களை போஷிப்பேன், ನಿಮ್ಮನ್ನ ಪೋಷಿಸುವೆನು, எல்லா கேடுகளுக்கும் ஆபத்துகளுக்கும் உங்களுக்கு விலக்கி காப்பேன், ಎಲ್ಲ ಕೇಡುಗಳಿಂದಲೂ ಆಪತ್ತುಗಳಿಂದ ನಿಮ್ಮನ್ನ ರಕ್ಷಿಸುವೆನು என்று சொன்னவர் நிச்சயமாக நிறைவேற்றுவார். ಈ ಮಾತುಗಳನ್ನು ನುಡಿದಾತನು ನೆರವೇರಿಸುತ್ತಾನೆ. ஆக தேவனுடைய பிள்ளைகளே, ಆದ್ದರಿಂದ ದೇವರ ಮಕ್ಕಳೇ, கடைசி காலத்திலே நிற்கின்ற நீங்களும் நானும் ಕೊನೆಯ ದಿವಸಗಳಲ್ಲಿ ನಿಂತಿರುವ ನೀವು ಮತ್ತು ನಾವುಗಳು ஜாக்கிரதையாகவும் ತುಂಬಾ ಎಚ್ಚರಿಕೆಯಿಂದ விழிப்புணர்வுகளாகவும் ಮತ್ತೆ ಜಾಗ್ರತೆಯಿಂದ தேவ சித்தத்தை செய்து பரிசுத்த வாழ்க்கையை நடத்தியும் ದೇವರ ಚಿತ್ತವನ್ನು ಮತ್ತೆ ಪರಿಶುದ್ಧತೆ ಜೀವನ என்னுடைய வருகைக்காக காத்திருக்கவும் ಮತ್ತೆ ಆತನ ಬರುಣಗಾಗಿ ಯಾವಾಗಲೂ ಕಾಯುತ್ತಾ அவன் நீதியிலே நடக்கும் போது ನೀತಿಯಲ್ಲೇ ನಡೆಯುವಾಗ ஆண்டவராகிய
கர்த்தராகிய இயேசு கிறிஸ்து வரும்போது நாம் மறுரூபமாக்கப்பட்டு தேவ ರಾಜ್ಯಕ್ಕೆ எடுத்துக்கொள்ளப்படுவோம். ಆಗ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ನಾವು ಮರುರೂಪವನ್ನು ಹೊಂದಿಕೊಂಡು ನಾವು ಆಕಾಶದಲ್ಲಿ ಎತ್ತಲ್ಪಡುತ್ತೇವೆ. ಯೇಸು வரும்போது ಯೇಸು ಎಂದಿಗೂ அது இரண்டு வரும்போது உங்களுக்கு உபத்திரவம் இருக்காது, சோதனை இருக்காது, வேதனை இருக்காது என்று சொல்லவில்லை. ಮತ್ತೆ ಯೇಸು ಈ ರೀತಿಯಾಗಿ ಹೇಳಲಿಲ್ಲ, ನನ್ನ ಬಳಿಗೆ ಬರುವಾಗ ನಿಮಗೆ ಕಷ್ಟ ಶೋಧನೆ ಸಮಸ್ಯೆ ಯಾವುದೂ ಇರುವುದಿಲ್ಲ. ಉಪದ್ರವಗಳು ಖಂಡಿತವಾಗಿ ಉಪದ್ರವಗಳು ಬರುತ್ತವೆ. ಆಗ ಉಪದ್ರವದ ಮಧ್ಯೆ ಉಪದ್ರವದ ಮಧ್ಯದಲ್ಲಿ என்னுடைய கரங்களோடு இருக்கு, ನನ್ನ ಕರ ನಿಮ್ಮ ಮೇಲೆ ಇರುತ್ತವೆ. ಶತ್ರುಗಳು ಬರುತ್ತಾರೆ, ಶತ್ರುಗಳು ಬರುತ್ತಾರೆ. உங்களுக்காக யுத்தம் செய்வேன், ನಾನು ನಿಮ್ಮ ಸಂಗಡ ಎದ್ದು ನಿಮಗಾಗಿ ಯುದ್ಧವನ್ನು ಮಾಡುತ್ತೇನೆ. வியாதிகள் பலவீனங்கள் வரலாம், ನಾನಾ ವಿಧವಾದ ವ್ಯಾಧಿಗಳು ಬಲಹೀನತೆಗಳು ಬರುವಾಗ பலவீன மத்தியிலே இயேசுவின் சுகமாக்குற கரம் நம்மோடு இருக்கு. ಅದರ ಬಲಹೀನತೆಯ ಮಧ್ಯದಲ್ಲಿ ಸುಸ್ಥಪಡಿಸುವ ಹಸ್ತ ನಮ್ಮ ಮೇಲೆ ಯಾವಾಗಲೂ ಇರುತ್ತವೆ. ಕಡೆಸಿ ಕಾಲದಲ್ಲಿ என்னென்ன ಕಾರ್ಯಗಳು ಸಂಭವಿக்கும் என்று ಯೇಸು சொல்லுவாங்க. ಈ ಕೊನೆಯ ದಿವಸಗಳಲ್ಲಿ ಯಾವ ಯಾವ ಕಾರ್ಯಗಳು ಸಂಭವಿಸುತ್ತವೆ ಎಂದು ಯೇಸು ಹೇಳಿದನು. ಅದು ಎಲ್ಲ ಕಾರ್ಯಗಳು இப்போது நிறைவேறிಕೊಂಡಿರುತ್ತದೆ. ಆತನು ಹೇಳಿದ ಎಲ್ಲ ಕಾರ್ಯಗಳಿಗೆ ನೆರವೇರುತ್ತಿವೆ. அப்ப தேவனுடைய பிள்ளைகளே, ದೇವರ ಮಕ್ಕಳೇ, இதயம் கலங்காதிருக்கட்டும், ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನಂಬಿಕೆ ಬಿಟ್ಟು ಬಿಡಾದಿರಲಿ, ನಂಬಿಕೆಯನ್ನು ಬಿಡದೇ ಇರಿ. உலகத்தை ஜெயித்த இயேசு, ಲೋಕವನ್ನು ಜಯಿಸಿದ ಯೇಸು, மரணத்தை ஜெயித்த இயேசு, ಮರಣವನ್ನು ಜಯಿಸಿದ ಯೇಸು நம்மோடு இருந்து நமக்கு வெற்றி கொடுக்க, ನಮ್ಮ ಸಂಗಡ ಇದ್ದು ನಮಗೆ ಜಯವನ್ನು ಕೊಡುವುದಕ್ಕಾಗಿ, நமக்கு ಜೀವನ கொடுக்க, ನಮಗೆ ಜೀವವನ್ನು ಕೊಡುವುದಕ್ಕಾಗಿ, ಉಯಿರೋடு எழுப்ப, ನಾವು ಸತ್ತರೂ ನಮ್ಮನ್ನು ಜೀವಂತವಾಗಿ ಎಬ್ಬಿಸುವುದಕ್ಕೆ அவர் வல்லமை உள்ளவராக ಆತನು ಶಕ್ತನಾಗಿದ್ದಾನೆ. ಹಾಗೆ ಒಂದು ವಿಶ್ವಾಸ ಬಿಟ್ಟು ಬಿಡಾದಿರಲಿ. ಆದ್ರಿಂದ ನಮ್ಮ ವಿಶ್ವಾಸವನ್ನು ಬಿಟ್ಟು ಬಿಡದೆ ವಿಶ್ವಾಸದಲ್ಲಿ ಬೆಳೆಯೋಣ. ನಿಮ್ಮ ಕಾಲುಗಳು ಮೊಳಗಲಿ, ನಿಮ್ಮ ಕೈಗಳು ಎತ್ತಲ್ಪಡಲಿ. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಿಂದ ಕಾಯೋಣ. ಆತನ ವಾಗ್ದಾನಗಳ ಮೇಲೆ ವಿಶ್ವಾಸವಿಡೋಣ. ವಾಗ್ದಾನಗಳನ್ನು ಹಿಡಿದುಕೊಂಡು ಆತನ ಒಂದು ಚಿತ್ತವನ್ನು ನೆರವೇರಿಸಿ ಆತನ ಬರೋಣಕ್ಕಾಗಿ ಕಾಯುವಾಗ ದೇವರು ನಮ್ಮ ಕೈ ಬಿಡದೆ ನಮ್ಮನ್ನು ಎತ್ತಿಕೊಳ್ಳುತ್ತಾನೆ. ಆತನು ತನ್ನ ಶಿಷ್ಯರ ಬಳಿಯಲ್ಲಿ ಹೇಳುವಾಗ ನಿಮಗೆ ಸಮಾಧಾನ ಉಂಟಾಗುವುದಕ್ಕೆ ಮತ್ತೆ ಈ ಮಾತನ್ನು ಹೇಳುತ್ತೇನೆ. ನಿಮಗೆ ಸಮಾಧಾನ ಉಂಟಾಗುವುದಕ್ಕಾಗಿ ಲೋಕದಲ್ಲಿ ಉಪದ್ರವಗಳು ಸಮಸ್ಯೆಗಳು ಸಂಭವಿಸುವಾಗ ನೀವು ಕಳವಳಗೊಳ್ಳಬೇಡಿ, ಸೋತೋಗಬೇಡಿ. ನಿಮ್ಮ ಹೃದಯ ಧೈರ್ಯಗೊಳ್ಳಲಿ. ಮರಣವನ್ನು ಪಾತಾಳವನ್ನು ಜಯಿಸಿದನು, ಲೋಕವನ್ನು ಜಯಿಸಿದ ನಿಮ್ಮ ಸಂಗಡ ನಾನಿದ್ದು ನಿಮಗೆ ಜಯವುಳ್ಳ ಕ್ರೈಸ್ತನಾಗಿ ನಾನು ನಡೆಸುವೆನು. ಈ ಮಾತು ನುಡಿದ ಯೇಸು ನಮ್ಮ ಸಂಗಡ ಇದ್ದಾನೆ. ಆದ್ದರಿಂದ ನಮಗೆ ಈ ಒಂದು ಪ್ರಪಂಚದಲ್ಲಿ ಬರುವಂತ ಶೋಧನೆಗಳು, ವಿರೋಧತ್ವಗಳು ಮತ್ತು ವ್ಯಾಧಿಗಳು, ವೇದನೆಗಳು ಮತ್ತು ಶಕ್ತಿಗಳು ಯಾವற்றும் இயேசு ஏற்கனவே மேற்கொண்டிருக்கிறார். ಉಳಿದ ಎಲ್ಲ ದುಷ್ಟ ಶಕ್ತಿಗಳನ್ನ ಈಗಾಗಲೇ ಯೇಸು ಸ್ವಾಮಿ ಜಯಿಸಿದ್ದಾನೆ, ದಾಟಿದ್ದಾನೆ. அவனுடைய பிள்ளைகள் இப்படிப்பட்ட உபத்திரத்துக்குள்ளாக போகும்போது அவர்களுக்கு உதவி செய்ய, அவர்களை பாதுகாக்க, அவர்களை ரட்சிக்க தேவன் போதுமானவர். ಆದ್ದರಿಂದ ಆತನ ಹಾದುಕೊಂಡ ಜನಾಂಗದವರು ಇಂಥ ಸಮಸ್ಯೆಗಳಲ್ಲಿ ಹಾದು ಹೋದಾಗ ಆತನು ಅವರ ಸಂಗಡ ಇದ್ದು ಅವರ ಎಲ್ಲಾದರಿಂದ ಬಿಡಿಸಿ ರಕ್ಷಿಸುತ್ತಾನೆ. ಆಗ ದೇವ ಜನವೇ, ಆದ್ದರಿಂದ ದೇವರ ಮಕ್ಕಳೇ, ವಾಕ್ಯ ಕೊಡುತ್ತ ದೇವರ ಉರುವೋடு இருக்கின்றார். ವಾಗ್ದಾನ ಮಾಡಿದ ಆತನು ಜೀವಂತವಾಗಿದ್ದಾನೆ. அவர் உயிரோடு இருக்கின்றார். ಆತನು ಜೀವಂತವಾಗಿದ್ದಾನೆ. ಮಾರಾದವರು, ಆತನು ಬದಲಾಗದವನು. என்னையும் அவர் காக்க நடத்த போதுமானவர். ನಮ್ಮನ್ನ ಕಾಪಾಡಿ ನಡೆಸುವುದಕ್ಕೆ ಆತನು ಶಕ್ತನು. அதை வாழ்க்கையிலே அலைகள் போல வேதனைகள், சோதனைகள் ನಮಗೆ தொடர்ந்து வந்து கொண்டே இருக்கலாம். ಜೀವನದಲ್ಲಿ ಆ ಒಂದು ಅಲೆಗಳ ಹಾಗೆ ಶೋಧನೆಗಳು ಸತತವಾಗಿ ಬರುತ್ತವೆ. ಸಮುದ್ರத்தை நீங்கள் ಸಮುದ್ರத்தை பார்த்துக்கலாம். ನೋಡಿ, ಸಮುದ್ರವನ್ನು ಗಮನಿಸಿದರೆ ಸಮುದ್ರத்துடைய அலைகள் பாருங்க. ನೋಡಿ, ಸಮುದ್ರದ ಅಲೆಗಳನ್ನು ಗಮನಿಸಿ. அலைகள் ஓய்வது கிடையாது. ನೋಡಿ, ಸಮುದ್ರದ ಅಲೆಗಳು ನಿಲ್ಲುವುದಿಲ್ಲ. அந்த அலைகள் ನಮಗೆ தொடர்ந்து அவங்க 24/7 அந்த கிழமைக்கு அலைகள் வந்து கொண்டே இருக்கு. ನೋಡಿ, 24 ತಾಸು 7 ದಿವಸವೂ ಸಹ ಆ ಸಮುದ್ರದ ಅಲೆಗಳು ಎಡಬಿಡದೆ ಬರುತ್ತಲೇ ಇರುತ್ತವೆ. ಅಲೆಗಳಿಗೆ ಬಿಡುಗಡೆ கிடையாது. ನೋಡಿ, ಆ ಅಲೆಗಳಿಗೆ ಯಾವ ವಿಧವಾದ ವಿಶ್ರಾಂತಿ ಇಲ್ಲ. ಅಲೆಗಳು தொடர்ந்து அடித்துக்கொண்டே இருக்கலாம். ಅಲೆಗಳು ಸತತವಾಗಿ ಹೊಡೆಯುತ್ತಲೇ ಇರುತ್ತವೆ. ಅಲೆಗಳು ಅಡಿತಾ ಬಂದಾಲೆ, ಆದ್ರೆ ಆ ಅಲೆಗಳು ಬಂದರೂ ಸಹ ಯೋಬ சொல்லுவது, ಯೋಬನು ಹೇಳುವಾಗ, ಅಲೆಗಳೇ ನೀ பெருமிதம் கொள்ளாதே, ನೀನು ಗರ್ವಗೊಳ್ಳಬೇಡ. நீங்க பெருமிதம் கொள்ளாதே, ಗರ್ವಗೊಳ್ಳಬೇಡ. இந்த இடத்திற்கு மேலாக நீ உள்ள மேல வர முடியாது. ನೀನು
ನಿನಗೆ ನಿರ್ಣಯಿಸಿರುವ ಆ ಸ್ಥಳದಿಂದ ಮೇಲಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಬೌಂಡ್ರಿ ಫಿಕ್ಸ್ செய்யப்பட்டிருக்கிறது. ನಿನಗಾಗಿ ಒಂದು ಎಲ್ಲೆ ಇಡಲ್ಪಟ್ಟಿದೆ. அந்த எல்லை நிர்ணயிக்கப்பட்டிருக்கிறது. ನಿನಗಾಗಿ ಒಂದು ಎಲ್ಲೆ ನಿರ್ಣಯಿಸಲ್ಪಟ್ಟಿದೆ. எல்லையை தாண்டி வர முடியாது. ಆ ಎಲ್ಲೆಯನ್ನು ದಾಟಿಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. அலைகள் ஓயாமல் அடித்தாலே ನೋಡಿ, ಆ ಅಲೆಗಳು ಎಡಬಿಡದೆ ಹೊಡಿತಾ ಇದ್ದು அடிக்கும் அப்படியே திரும்பி ஓடி போகுது. ಆ ಹಳೆಗಳು ಹೊಡೆಯುತ್ತವೆ, ಹಾಗೆ ಹಿಂತಿರುಗಿ ಹೋಗುತ್ತವೆ. ಅದೇ ರೀತಿಯಾಗಿ ದೇವ ಜನರೇ, ನಿಮ್ಮ ಜೀವಿತಗಳಲ್ಲಿ ದೇವ ಜನರ ಜೀವಿತಗಳಲ್ಲಿ பிரச்சனைகள் சோதனைகள் மற்ற காரியங்கள் வந்தாலே ಹಳೆಗಳ ರೂಪವಾಗಿ ಸಮಸ್ಯೆಗಳು, ಶೋಧನೆಗಳು, ಕಷ್ಟಗಳು ಸಂಭವಿಸಿದರು. ಎಲ್ಲವற்றிಗೂ ಒಂದು ಲಿಮಿಟ್ ಉಂಟು. ಎಲ್ಲದಕ್ಕೂ ಒಂದು ಅಂತ್ಯ ಉಂಟು. ಎಲ್ಲವற்றிಗೂ ಒಂದು ಲಿಮಿಟ್ ಉಂಟು. ಎಲ್ಲದಕ್ಕೂ ಒಂದು ಅಂತ್ಯ ಉಂಟು. ಹಳೆಗಳಿಗೆ ದೇವರು ಲಿಮಿಟ್ வைத்தவனமாக ಮತ್ತೆ ಯಾವ ರೀತಿಯಾಗಿ ದೇವರು ಹಳೆಗಳಿಗೆ ಒಂದು ಅಂತ್ಯವನ್ನು ದೇವರು ಇಟ್ಟಿದ್ದಾನೋ, இப்படிப்பட்ட பிரச்சனைகள், சோதனைகள், வேதனைகள் எல்லாவற்றிற்கும் தேவன் ஒரு லிமிட் வைத்திருக்கிறார். ಈಗ ಬರುವಂತ ಎಲ್ಲ ಸಮಸ್ಯೆಗಳಿಗೂ, ಶೋಧನೆಗಳಿಗೂ, ವ್ಯಾಧಿಗಳಿಗೂ ಯೇಸು ಸ್ವಾಮಿ ಒಂದು ಅಂತ್ಯವನ್ನು ಇಟ್ಟಿದ್ದಾನೆ. ವಾಕ್ಯ ಮುಳುಗಡಿಕಾದೆ. ನಿಮ್ಮ ಜೀವನ ಅದರಲ್ಲಿ ಮುಳುಗೋದಿಲ್ಲ. ಆದ್ದರಿಂದಲೇ ದೇವರು ಹೇಳುವಾಗ, ಇಸ್ರಾಯೇಲರೇ, ನೀ ಭಯಪಡಾದೆ, ನೀನಂತೂ ಭಯಪಡಬೇಡ. ಯಾಕೋಬನೇ, ನೀನಂತೂ ಕಳವಳಗೊಳ್ಳಬೇಡ. ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನಾನು ನಿನ್ನ ಹೆಸರುಗೊಂಡು ಕರೆದಿದ್ದೇನೆ. ಆದ್ದರಿಂದ ನೀರನ್ನು ಹಾದು ಹೋದಾಗ ನೀನು ಮುಳುಗುವುದಿಲ್ಲ. ಮತ್ತೆ ಹಳೆಗಳು ನಿನ್ನನ್ನು ಆವರಿಸಿಕೊಳ್ಳುವುದಿಲ್ಲ. ನೀನು ಬೆಂಕಿಯ ಮಧ್ಯದಲ್ಲಿ ನಡೆದರು ನೀನು ಬೆಂದು ಹೋಗುವುದಿಲ್ಲ. ಇಸ್ರಾಯೇಲರನ್ನ ಕಾಯುವ ದೇವರು ಆತನು ತೂಗುಡಿಸುವುದಿಲ್ಲ, ನಿಂದಿಸುವುದಿಲ್ಲ. ಅಬ್ರಹಾಮನ ಮತ್ತೆ ಇಸಾಕ ಮತ್ತೆ ಯಾಕೋಬಿನ ದೇವರು ಆತ ನಮ್ಮ ದೇವರು. வாக்கு கொடுத்த தேவன், ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ದೇವರು நம்மோடு கூட இருந்து ನಮ್ಮ ಸಂಗಡ ಇದ್ದು அவர் ಬಲವುಳ್ಳವರಾಗಿ இருக்கின்றார். ಆತನ ಬರುವಂತ ಎಲ್ಲ ಸಮಸ್ಯೆಗಳಿಗೂ, ಶೋಧನೆಗಳಿಗೂ ನಮ್ಮನ್ನು ತಪ್ಪಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಬಲಹೀನಗಳು ಬರಬಹುದು, ಬಲಹೀನಗಳು ಬರುವಾಗ, ವ್ಯಾಧಿಗಳು ತಾಕಬರಬಹುದು, ವ್ಯಾಧಿಗಳು ತಾಕುವಾಗ, ಪರೀಕ್ಷೆಗಳು ಬರಬಹುದು, ಸಮಸ್ಯೆಗಳು ಸಂಭವಿಸುವಾಗ, எனக்கு மாத்திரம் ஏன் இந்த பிரச்சனை, ಅಯ್ಯೋ ನನಗೆ ಮಾತ್ರ ಯಾಕೆ ಈ ಸಮಸ್ಯೆ, ಕುಟುಂಬಕ್ಕೆ ಮಾತ್ರ ಏನ್ இந்த ತೊಂದರೆಗಳು, ನನ್ನ ಕುಟುಂಬಕ್ಕೆ ಮಾತ್ರ ಯಾಕೆ ಈ ಒಂದು ಬಿಕ್ಕಟ್ಟು, ಮಾತ್ರ ಏನ್ இந்த ಕಷ್ಟ, ನನಗೆ ಮಾತ್ರ ಯಾಕೆ ಈ ಒಂದು ಸಂಕಷ್ಟ ಎಂದು சொல்லிக்கொண்டிருக்கிற ಅರುமையான ಸಹೋದರನೇ, ಈ ರೀತಿಯಾಗಿ ಹೇಳುತ್ತಾರ ಪ್ರೀತಿಯುಳ್ಳ ಸಹೋದರನೇ, ಅರುமையான ಸಹೋದರಿಯೇ, ಪ್ರೀತಿಯುಳ್ಳ ಸಹೋದರಿಯೇ, உன்னை பார்த்து தேவன் சொல்றார், ನಿನ್ನ ನೋಡಿ ನನ್ನ ದೇವರು ಹೇಳುತ್ತಾನೆ, நான் உன்னோடு இருக்கின்றேன், ನಾನು ನಿನ್ನ ಸಂಗಡ ಇದ್ದೇನೆ. உன் பிரச்சனை தீர்க்க முடியாது, ನಿನ್ನ ಸಮಸ್ಯೆಗಳನ್ನು ತೀರಿಸುವುದಕ್ಕೆ, வேதனை தீர்க்க முடியாது, ನಿನ್ನ ವೇದನೆಗಳನ್ನು ತೀರಿಸುವುದಕ್ಕೆ, ಎಲ್ಲ ವ್ಯಾಧಿகளை ಮಾற்ற முடியாது, ಎಲ್ಲ ಬಲಹೀನತೆಗಳನ್ನು ಮಾರ್ಪಡಿಸುವುದಕ್ಕೆ, ಎಲ್ಲ கொள்ளை நோய்களை தப்பிக்க முடியாது, ಎಲ್ಲ ಕೊಳ್ಳ ವ್ಯಾಧಿಗಳಿಂದ ನಿನ್ನನ್ನು ತಪ್ಪಿಸುವುದಕ್ಕೆ நான் உன்னோடு கூட இருக்கின்றேன், ನಾನೇ ನಿನ್ನ ಸಂಗಡ ಇದ್ದೇನೆ. சுகமாக கரம் உன்னை அணைத்துக் கொண்டிருக்கிறது, ನನ್ನ ಸೌಖ್ಯದ ಹಸ್ತ ನಿನ್ನನ್ನು ಆವರಿಸಿಕೊಳ್ಳುತ್ತದೆ, ஆசீர்வாதத்துடைய கரம் உன்மேல் இருக்கிறது, ನನ್ನ ಆಶೀರ್ವಾದದ ಹಸ್ತ ನಿನ್ನ ಮೇಲಿದೆ. என்னுடைய ஆவியானவர் உன்னை சுற்றிலும் காவலாக இருக்கின்றார். ನೋಡಿ, ಪರಿಶುದ್ಧ ಆತ್ಮನು ಯಾವಾಗಲೂ ನಿನ್ನ ಆವರಿಸಿಕೊಂಡು ಕಾವಲಾಗಿದ್ದಾನೆ. நம்மை காக்கிறது, ದೇವರ ಸಮ್ಮುಖ ಪ್ರಸನ್ನತೆ ನಮ್ಮನ್ನು ಕಾಪಾಡುತ್ತವೆ. இஸ்ரவேலை காக்கிற தேவன் சொல்றார், ಓ ಇಸ್ರಾಯೇಲರನ್ನ ಕಾಪಾಡುವ ದೇವರು ಹೇಳುತ್ತಾನೆ, போகும்போது உன்னை காப்பேன், ನೀನು ಹೋಗುವಾಗಲೂ ನಾನು ನಿನ್ನ ಕಾಪಾಡುವೆನು, வரும்போது உன்னை காப்பேன், ನೀನು ಬರುವಾಗಲೂ ನಾನು ನಿನ್ನ ಕಾಪಾಡುವೆನು. இது முதற்கொண்டு தேவன் உன்னை காக்கின்றது. ಈ ದಿನದ ಮೊದಲುಗೊಂಡು ದೇವರು ನಿನ್ನನ್ನು ಕಾಪಾಡಿ, மரண எரியில் பள்ளத்தாக்கே நடந்தாலே, ನೋಡಿ, ಕಾರ್ಗತ್ತಿನ ಕಣಿವೆಯಲ್ಲಿ ನಾನು ನಡೆದರು, நீ பயப்பட வேண்டிய அவசியம் கிடையாது, ಭಯಪಡುವಂತ ಅವಶ್ಯಕತೆ ಇಲ್ಲ. உன்னை காக்க முடியாது, ನಿನ್ನನ್ನು ಕಾಪಾಡುವುದಕ್ಕೆ, உன்னை பாதுகாக்க முடியாது, ನಿನ್ನ ರಕ್ಷಿಸುವುದಕ್ಕೆ இயேசுடைய கோலும் தடியும் நம்மோடு கூட இருக்கிறது. ನನ್ನ ಯೇಸುವಿನ ಕೋಲು ಮತ್ತೆ ಆತನ ದೊಣ್ಣೆ ನಮ್ಮ ಸಂಗಡ ಇದೆ. நம்மை தட்டி தட்டி ஆதரிக்கவும், ನಮ್ಮನ್ನ ಆಧರಿಸುವುದಕ್ಕೆ, நமக்கு விரோதமாக வருகிற சத்துடைய வல்லமை உடைக்க அவனை கோலும் தடியும் మన ದೇವರು பயன்படுத்துவார். ಮತ್ತೆ ನಮ್ಮ ವಿರೋಧವಾಗಿ ಬರುವ ಶತ್ರುಗಳನ್ನ ಕಾಪಾಡುವುದಕ್ಕೆ, ಎದುರಿಸುವುದಕ್ಕೆ ಆತನ ದೊಣ್ಣೆಯು ಕೋಲು ಸಿದ್ಧವಾಗಿದೆ. ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. நம்பிக்கை விடாதீங்க. ನಂಬಿಕೆಯನ್ನು ಬಿಡಬೇಡಿ. சிவந்த சமுத்திரத்தை இரண்டாக பிளந்தவர், ಕೆಂಪು ಸಮುದ್ರವನ್ನು ವಿಭಾಗಿಸಿದವನು, யோர்தானை பிரித்தவர், ಮತ್ತೆ ಯೋರ್ದಾನ್ ಹೊಳೆಯನ್ನು
ವಿಭಾಗಿಸಿದವನು. பார்வோனையும் அவனுடைய சேனைகளையும் சமுத்திரத்திலே கவித்து போட்டவர். ಮತ್ತೆ ಫರೋನನು ಆತನ ಸೈನಿಕರನ್ನು ಸಮುದ್ರದಲ್ಲಿ ಬೀಳಿಸಿದವನು. இஸ்ரவேல் ஜனங்களை வெற்றியாக நடக்க செய்தவர். ಮತ್ತೆ ಇಸ್ರಾಯೇಲರನ್ನ ಜಯವಾಗಿ ನಡೆಸಿದಾತನು. அவர் நம்மோடு இருக்கின்றார். ಆತನು ನಮ್ಮ ಸಂಗಡ ಇದ್ದಾನೆ. அது மாத்திரமಲ್ಲவே நல்லா கொஞ்சம் கவனிங்க. ಚೆನ್ನಾಗಿ ಗಮನಿಸಿ. வேதம் சொல்கிறது நமக்காக தேவன் தம்முடைய சொந்த குமாரனையே தந்திருக்கின்றார். ಮತ್ತೆ ವಾಕ್ಯ ಹೇಳುತ್ತದೆ ದೇವರು ನಮಗಾಗಿ ತನ್ನ ಸ್ವಂತ ಕುಮಾರನನ್ನೇ ಕೊಟ್ಟಿದ್ದಾನೆ. ரோமர் 8 அதிகாரம் 32 வசனத்தில் வாசிக்கும்போது ರೋಮದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 42ನೇ ವಾಕ್ಯ. ಅದು தேவன் நமக்காக ನೋಡಿ, ದೇವರು ನಮಗಾಗಿ அது எனக்கு தம்முடைய சொந்த குமாரன் பாராமல் எல்லாருக்காக அவரை கொடுத்தவர். ನೋಡಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಿಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. அவரோடு கூட மற்றவர்களை கொடாமல் இருப்பது எப்படி என்று அப்போஸ்தலன் பவுல் தன் நிருபத்தில் சொல்கிறார். ವಾಕ್ಯ ಹೇಳುತ್ತದೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವೇನೋ ಅಪೊಸ್ತಲನಾದ ಪೌಲನು ನುಡಿಯುತ್ತಾನೆ. ದೇವಜನರೇ நல்லா கொஞ்சம் கவனிங்க. ಚೆನ್ನಾಗಿ ಗಮನಿಸಿ. ರೋಮ ಸಭೆಗೆ ಅಪೊಸ್ತಲನ್ ಪೌಲ್ சொல்கிறார். ನೋಡಿ, ರೋಮಪುರದವರಿಗೆ ಪೌಲನು ಹೇಳುತ್ತಾನೆ, ರೋಮ ಸಭೆಯೇ, ರೋಮದವರೇ, ಸಹೋದರರೇ, ಸಹೋದರಿಯರೇ, ಅದು ದೇವರು ನಮಗೆ என்ன செய்ய முடியும்? ದೇವರು ನಮಗೆ ಏನು ಮಾಡಲಿಕ್ಕೆ ಸಾಧ್ಯ? ಏನೆಲ್ಲ ಮಾಡುತ್ತಾನೆ ಎಂದು ಯೋಚಿಸುತ್ತೀರಾ? ಎಂದು ಯೋಚಿಸುತ್ತೀರಾ? பிதாவாகிய தேவன், ತಂದೆಯಾದ ದೇವರು உங்களுக்காக எனக்காக ನಿಮಗಾಗಿ ನನಗಾಗಿ அவர் சொந்த குமாரனையே பிள்ளையை நமக்கு கொடுத்திருக்கும் போது ತನ್ನ ಸ್ವಂತ ಮಗನನ್ನೇ ನಮಗೆ ಒಪ್ಪಿಸಿ ಕೊಟ್ಟಿದ್ದಾನೆ. நமக்காக ஜீவபலியாக அர்ப்பணித்திருக்கும் போது ನಮಗಾಗಿ ಆತನು ಜೀವಧಾರೆಯಾಗಿ ಒಪ್ಪಿಸಿ ಕೊಟ್ಟಿದ್ದಾನೆ. அவரோடு கூட மற்ற நமக்கு வேண்டிய எல்லா காரியங்களையும் எப்படி கொண்டாட இருக்க முடியும்? ನೋಡಿ, ಆದ್ದರಿಂದ ನಮಗೋಸ್ಕರ ಎಲ್ಲವನ್ನು ನಮ್ಮ ಎಲ್ಲ ಸಮಸ್ತ ಅಗತ್ಯಗಳನ್ನು ಆತನ ಮುಖಾಂತರ ದಯಪಾಲಿಸುತ್ತಾನೆ. ಅದನ್ನ ವಾಕ್ಯದಲ್ಲಿ ನೋಡುತ್ತೇವೆ. God so loved the world, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದನು that he gave his only one son Jesus. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. Whosoever believes on Jesus should not perish but have everlasting life. ಆತನನ್ನು ಯಾರೆಲ್ಲ ನಂಬುತ್ತಾರೋ ಅವರು ನಾಶವಾಗದೆ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾರೆ. God's love is so wide and deep on us. ಅದರ ಅರ್ಥ ದೇವರ ಒಂದು ಪ್ರೀತಿ ಬಹಳ ಎತ್ತರವಾದದು, ಅಗಲವಾದದು. தேவனுடைய அன்பு எவ்வளவு நமக்கு பெரிதாக இருக்குன்னு சொன்னால் அவருடைய குமாரனையே ஒப்புக்கொடுத்தார். பாருங்க, ನಮ್ಮ ಮೇಲೆ ದೇವರು ಎಷ್ಟು ಪ್ರೀತಿ ಇಟ್ಟಿದ್ರೆ ತನ್ನ ಒಬ್ಬನೇ ಮಗನನ್ನು ಒಪ್ಪಿಸಿಕೊಟ್ಟನು. மகனையே கொடுத்து விட்டவர், ಮಗನನ್ನೇ ಕೊಟ್ಟದ உள்ளதான ஆசೀರ್ವಾದಗಳೇ அவர் மிகப்பெரிய குணமாக இருப்பாங்க. ಆತನ ಸಮ್ಮುಖದಲ್ಲಿರುವ ಆಶೀರ್ವಾದಗಳನ್ನು ನಮಗೆ ಹೇಗೆ ಕೊಡದೇ ಇರ್ತಾನೆ? நமக்கு வேண்டிய சுகமாகிய ஆசೀರ್ವಾದ, ನಮಗೆ ಬೇಕಾಗಿರುವ ಸೌಖ್ಯ ಎಂಬ ಆಶೀರ್ವಾದ, ಆರೋಗ್ಯವಾಗಿ ಆಶೀರ್ವಾದ, ಆರೋಗ್ಯ ಎಂಬ ಆಶೀರ್ವಾದ, ಮತ್ತೆ ಪೂರ್ಣವಾದ ಆಶೀರ್ವಾದ, ಮತ್ತೆ ಆರ್ಥಿಕವಾದ ಆಶೀರ್ವಾದ, ಆತ್ಮಿಕವಾದ ಆಶೀರ್ವಾದ, ಮತ್ತೆ ಶಾರೀರಿಕವಾದ ಆಶೀರ್ವಾದ. ಇದೆல்லாம் எப்படி தேவன் கொடுக்காம இருப்பாங்க? ಇದೆಲ್ಲವೂ ದೇವರು ಹೇಗೆ ಕೊಡದೇ ಇರುತ್ತಾನೆ? தேவன் ஏற்கனவே கொடுத்து விட்டார்கள். ದೇವರು ಈಗಾಗಲೇ ಎಲ್ಲವನ್ನೂ ಕೊಟ್ಟಿದ್ದಾನೆ. விசுவாசித்து நீங்களும் நானும் பெற்றுக்கொள்ள வேண்டும். ಅದನ್ನು ನಾವು ವಿಶ್ವಾಸದಿಂದ ಹೊಂದಿಕೊಳ್ಳಬೇಕು. அவருடைய மகனையே கொடுத்து விட்டார். ಆತನ ಮಗನನ್ನೇ ಕೊಟ್ಟಿದ್ದಾನೆ. ಎಲ್ಲವನ್ನೂ செய்து விட்டார்கள். ನಮಗಾಗಿ ಎಲ್ಲವನ್ನೂ ಮಾಡಿ ಮುಗಿಸಿದ್ದಾನೆ. செய்ய வேண்டிய காரியம் என்ன? ಮಾಡುವಂತ ಕಾರ್ಯ அவருடைய கையிலே கொடுத்துள்ளதை நாம் விசுவாசத்தோடு ஏற்றுக்கொண்டு பயன்படுத்த வேண்டும். ನಮ್ಮ ಕೈಯಲ್ಲಿ ಕೊಟ್ಟಿರುವುದನ್ನ ವಿಶ್ವಾಸದಿಂದ ನಾವು ಉಪಯೋಗಿಸಿಕೊಳ್ಳಬೇಕು. ஆதம் பவுல் சொல்வது ಅದನ್ನೇ ಪೌಲನೇ ಹೇಳುವಾಗ ஆபிரகாம் உண்டான ஆவிக்குரிய எல்லா ஆசீர்வாதங்களும் அது உங்களுக்கும் எனக்கும் தேவன் கொடுத்திருக்கிறார். ನೋಡಿ, ಅಬ್ರಹಾಮನಿಗೆ ಉಂಟಾಗಿದ ಎಲ್ಲ ಆಶೀರ್ವಾದಗಳು ಕರ್ತನಾದ ಯೇಸು ಕ್ರಿಸ್ತನು ನಿಮಗೂ ನನಗೂ ಕೊಟ್ಟಿದ್ದಾನೆ. ஆவிக்குரிய ஆசீர்வாதம், ಆತ್ಮಿಕವಾದ ಆಶೀರ್ವಾದ, அது 100% ಆಶೀರ್ವಾದಗಳು, ಅದು 100% ಆಶೀರ್ವಾದ தேவன் நமக்காக வைத்திருக்கிறார். ದೇವರು ನಮಗಾಗಿ ಇಟ್ಟಿದ್ದಾನೆ. அதில் சந்தேகப்படாமல், ಅದರಲ್ಲಿ ಸಂದೇಹ ಪಡದೆ விசுவாசப்படுவதாக ವಿಶ್ವಾಸದಿಂದ அதை நாம் விசுவாசத்தை உரிமையாக்கிக் கொள்ள வேண்டும். ಅದರ ವಿಶ್ವಾಸದಿಂದ ಅದನ್ನು ನಾವು ಸ್ವೀಕರಿಸಿಕೊಳ್ಳಬೇಕು. இந்த வசனம் நன்றாக கவனிங்க. ಈ ವಾಕ್ಯವನ್ನು ಚೆನ್ನಾಗಿ ಗಮನಿಸಿ. அதை நமக்காக அவருடைய பிள்ளையை ஒரೇ தனக்கு ஒரு சொந்த பிள்ளையை அவர் கொடுத்திருக்கும் போது, ನೋಡಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ நமக்காக கொடுத்திருக்கும் போது ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. கேட்கின்ற சின்ன காரியங்களை தேவன் எப்படி அவர் வைத்துக் கொள்வார். ಮತ್ತೆ ನಾವು ಕೇಳುವಂತ ಸಣ್ಣ ಪುಟ್ಟ ಕಾರ್ಯಗಳು ಆತನು ಹೇಗೆ ಕೊಡದೆ ತನ್ನಲ್ಲಿ ಇಟ್ಟುಕೊಳ್ಳುತ್ತಾನೆ. ಆದ್ರಿಂದ ದೇವರ ಮಕ್ಕಳೇ, என்னென்ன வேணுமோ, ನಿಮಗೆ ಏನೆಲ್ಲ ಬೇಕಿದೆಯೋ ಅದು ಲಿಸ್ಟ್ போடுங்க. ಅದನ್ನೆಲ್ಲ ಪಟ್ಟಿ ಹಾಕಿ ஆவிக்குரிய ஆசீர்வாதங்கள், ಆತ್ಮಿಕವಾದ ಆಶೀರ್ವಾದಗಳು, ஆசீர்வாதங்கள்,
ಪರಲೋಕದ ಆಶೀರ್ವಾದಗಳು, பொருளாதார ஆசீர்வாதம், ಮತ್ತೆ ಆರ್ಥಿಕವಾದ ಆಶೀರ್ವಾದಗಳು, சரீரிகமான ஆசீர்வாதங்கள், ಶಾರೀರಿಕವಾದ ಆಶೀರ್ವಾದಗಳು, என்ன வேணுமோ ನಿಮಗೆ ಏನ್ ಬೇಕೋ அது லிஸ்ட் போடுங்க. ಅದು ಎಲ್ಲವನ್ನು ಪಟ್ಟಿ ಹಾಕಿ அது கை கால் அது கைகளை வைங்க. ಅದರ ಮೇಲೆ ನಿಮ್ಮ ಹಸ್ತವನ್ನು ಇಡಿ. ஆண்டவர் சொல்லுங்க, ದೇವರನ್ನು ನೋಡಿ ಹೇಳಿ, ஆண்டவரே ದೇವರೇ உம்முடைய வார்த்தையின்படி, ನಿಮ್ಮ ವಾಕ್ಯದ ಅನುಗುಣ, உம்முடைய சித்தத்தின்படி ನಿಮ್ಮ ಚಿತ್ತದ ಅನುಸಾರ இந்த காரியங்களை கேட்கின்றேன். ಈ ಕಾರ್ಯಗಳನ್ನು ನಾನು ಕೇಳುತ್ತೇನೆ. இந்த காரியங்களை எனக்கு ಈ கொடுப்பாடு. ಕಾರ್ಯಗಳನ್ನು ನನಗೆ ದಯಪಾಲಿಸು. ஹல்லேலூயா, ஹalleluya. ஒரு முறை ஒரு குஷ்டரோகி இயேசுவிடம் வந்தார். ಒಮ್ಮೆ ಕುಷ್ಠರೋಗಿ ಯೇಸುವಿನ ಬಳಿಗೆ ಬರುತ್ತಾನೆ. ಯೇಸುವಿಗೆ ಬಂದು ಯೇಸುವಿನ ಬಳಿಗೆ ಬಂದು ಅವನ ಮುಖ ಕುಪ್ಪರ ಬೀಳದು ಆತನು ಕೆಳ ಬಿದ್ದು, ದೇವಕುಮಾರನೇ ಯೇಸುವೆ, ಯೇಸುವೆ, உமக்கு சித்தமானால் ನಿಮಗೆ ಮನಸ್ಸು ಚಿತ್ತವಾದರೆ என்னை சுத்தமாக்கி மனுஷனா ನನ್ನನ್ನು ಸ್ವಸ್ಥಗೊಳಿಸು ಎಂದು ಹೇಳಿದನು. ஹல்லேலூயா, ஹalleluya. ಎಲ್ಲ ಮಂದಿ ಗಮನಿಗೆ ಚೆನ್ನಾಗಿ ಗಮನಿಸಿ. ಅದಕ್ಕೆ மக்களுக்கு வியாதிஸ்தர்களுக்கு சுகத்தை கொடுக்கவே இயேசு வந்தார்கள். ನೋಡಿ, ವ್ಯಾಧಿಯಸ್ಥರನ್ನು ಗುಣಪಡಿಸುವುದಕ್ಕಾಗಿ ಯೇಸು ಬಂದನು. ಪಾಪಿಗಳನ್ನು ರಕ್ಷಿಸவே இயேசு வந்தார். ನೋಡಿ, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಯೇಸು ಬಂದನು. ನರಕಕ್ಕೆ ಹೋಗುತ್ತಿರುವ ಮಕ್ಕಳಿಗೆ ನಿತ್ಯ ಜೀವನ ಕೊಡುತ್ತವೆ ಯೇಸು ಬಂದಾர். ನರಕದ ಹಾದಿಯಲ್ಲಿ ಹೋಗುತ್ತಿರುವ ಜನರನ್ನು ರಕ್ಷಿಸುವುದಕ್ಕಾಗಿ ಯೇಸು ಬಂದನು. ಇದೆಲ್ಲವೂ ಕರ್ತನ ಚಿತ್ತ. ಇದೆಲ್ಲವೂ ಕರ್ತನ ಚಿತ್ತ. ಈ ಕುಷ್ಠರೋಗಿ ಕೇಳ್ತಿದ್ರಾ, ಈ ಕುಷ್ಠರೋಗಿ ಕೇಳುತ್ತಾನೆ, ಯೇಸುವೆ, ಯೇಸುವೆ, ನಿಮಗೆ ಚಿತ್ತವಾனால் ನನ್ನ ಸುತ್ತಮಾಕಿ, ನಿಮಗೆ ಮನಸ್ಸುಂಟರೆ ನನ್ನನ್ನು ಸ್ವಸ್ಥಗೊಳಿಸು. ಯೇಸು ಮನದೊರಗಿ ಅದ ದೇವರು ಕನಿಕರಪಟ್ಟು, ಮಗನೇ, ಮಗನೇ, எனக்கு சித்தம் உண்டு, ನನಗೆ ಮನಸ್ಸುಂಟು, ನೀ ಸುತ್ತமாக ನೀನು ಸ್ವಸ್ಥವಂತಿಕೋ. ಇದೆಲ್ಲ ಈ ಒಂದು ಕಾರ್ಯದಿಂದ ನಾವು ಏನನ್ನು ತಿಳಿದುಕೊಳ್ಳುತ್ತೇವೆ? ದೇವರ ಚಿತ್ತವೇ. ಸೌಖ್ಯದಿಂದ ಇರುವುದು ದೇವರ ಚಿತ್ತ, ಆಶೀರ್ವಾದವಾಗಿ ಇರುವುದು ದೇವರ ಚಿತ್ತ, ಆಶೀರ್ವಾದವಾಗಿರುವುದು ದೇವರ ಚಿತ್ತ, ಆರೋಗ್ಯವಾಗಿ ಇರುವುದು ದೇವರ ಚಿತ್ತ, ಆರೋಗ್ಯವಾಗಿರುವುದು ದೇವರ ಚಿತ್ತ. ಅದು ಆರೋಗ್ಯ ಆದ ಮೊದಲಾದಾಗ ಉங்களுக்கும் எனக்காக தான் தேவன் இருக்கிறார். ಮತ್ತೆ ಆರೋಗ್ಯ ಮೊದಲದಾಗಿ ದೇವರು ನಿಮಗಾಗಿ ನಮಗಾಗಿ ಇಟ್ಟಿದ್ದಾನೆ. ಆಗ ದೇವರ பிள்ளைகளே, ಆದ್ದರಿಂದ ದೇವರ இந்த ஆரோக்கியமாக சொத்தை ಆಶೀರ್ವಾದಗಳೇ ವಿಶ್ವಾಸத்தை ಉರಿದಾಕಿಕೊಳ್ಳುವುದು. ಮತ್ತೆ ಈ ಒಂದು ಆರೋಗ್ಯ ಮತ್ತೆ ಆಶೀರ್ವಾದ ಎಂಬ ಸೊತ್ತನ್ನ ಹಕ್ಕಿನಿಂದ ನಾವು ಸ್ವಾಧೀನಪಡಿಸಿಕೊಳ್ಳೋಣ. ஒரு முறை ಒಮ್ಮೆ ஆண்டவராகிய இயேசு கிறிஸ்து ಕರ್ತನಾದ ಯೇಸು ಕ್ರಿಸ್ತನು ಕುಡಿತಿರುವ ಪಾದದಲ್ಲಿ ಬರುವುದು, ತನ್ನ ಸೇವೆಯ ಹಾದಿಯಲ್ಲಿ ಹೋಗುವಾಗ ಸ್ತ್ರೀ ಆದಿ ಯೇಸು ಬಳಿ ಓಡಿ ಬರುತ್ತಾಳೆ. ಒಂದು ಸ್ತ್ರೀ ಯೇಸುವಿನ ಬಳಿಗೆ ಓಡಿ ಬರುತ್ತಾಳೆ. ಕಾನಾನಿ ಸ್ತ್ರೀಗೆ, ಆಕೆ ಒಂದು ಕಾನಾನಿಯವಳು. இந்த காரியத்தை மத்தேயு சுவிசேஷம் 15ஆம் அதிகாரம் 22 28 வசனம் வாசிக்கிறோம். ನಾವು ಹೇಳುವಂತ ಘಟನೆ ಮತ್ತೇಯು ಬರೆದ ಸುವಾರ್ತೆ 15ನೇ ಅಧ್ಯಾಯ 22ರಿಂದ ಓದುತ್ತೇವೆ. ಯೇಸುವಿನ ಶಿಷ್ಯರು ಬರುವ ಕಾಲದಲ್ಲಿ ಕುಳಿತು ಪಾಠಗಳು ಬಂದುಕೊಂಡಿರುವಾಗ ಯೇಸು ತಮ್ಮ ಶಿಷ್ಯರ ಜೊತೆಯಲ್ಲಿ ಸೇವೆಯ ಹಾದಿಯಲ್ಲಿ ಬರುತ್ತಾ ಇರುವಾಗ அந்த பாகத்திலே தேசிய குடியிருக்கிற கானானிய ஸ்திரீ ஒருத்தி இயேசுவிடத்தில் வந்து, ಆ ಸೀಮೆಯಿಂದ ಕಾನಾನಿಯವಳು ಹೊರಟು ಬಂದು, தாவீதின் குமாரனே, ದಾವೀದನ ಕುಮಾರನೇ, எனக்கு இரங்கு, ನನ್ನನ್ನು ಕರುಣಿಸು, என் மகள் பிசாசினால் கொடிய வேதனைப்படுகின்றாள் என்று சொல்லி கூப்பிட்டார். ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ. ಚೆನ್ನಾಗಿ ಗಮನಿಸಿರಿ. ಅಪೊಸ್ತಲರ ಕೃತ್ಯಗಳ 10ನೇ ಅಧ್ಯಾಯದಲ್ಲಿ ನೋಡುವಾಗ 38ನೇ ವಾಕ್ಯದಲ್ಲಿ ಗಮನಿಸುವಾಗ இயேசுவை பிதாவாகிய தேவன் ஆவியினாலும் பலவினாலும் அபிஷேகம் பண்ணியிருந்தார். ಮತ್ತೆ ನಜರೇಯನಾದ ಯೇಸು ಕ್ರಿಸ್ತನನ್ನು ಉನ್ನತವಾದ ದೇವರ ಆತ್ಮದಿಂದಲೂ ಅಭಿಷೇಕಿಸಿದನು. தேவன் அவருக்குள்ள இருந்தபடியால் ದೇವರು ಆತನ ಸಂಗಡ ಇದ್ದಿದ್ದರಿಂದ நன்மை செய்கின்றவராகவே ಆತನು ಒಳ್ಳೆಯದನ್ನು ಮಾಡುತ್ತಾ பிசாசின் பிடியில் அகப்பட்ட யாவரையும் விடுகின்றவராக சுற்றித்திருந்தார். ಮತ್ತೆ ಸೈತಾನದ ಬಂಧನದಲ್ಲಿದ್ದ ಎಲ್ಲರನ್ನು ಬಿಡಿಸಿ ಆತನು ಸಂಚರಿಸಿದನು. ಕಾನಾನಿಯ ಸ್ತ್ರೀ ಯೇಸುವಿನ ಬಂದು ಈಗ ಆ ಒಂದು ಕಾನಾನಿಯವಳು ಯೇಸುವಿನ ಬಳಿಗೆ ಬಂದು, ದಾವೀದನ ಕುಮಾರನೇ, எனக்கு இரங்கு, ನನ್ನನ್ನು ಕರುಣಿಸು, ಮಗನ್ ಪಿಶಾಚಿனால் பிடிக்கப்படுகின்றார், ನನ್ನ ಮಗಳಿಗೆ ದೆವ್ವದ ಕಾಟದಿಂದ அவளை சுகமாக்கும்படி வேண்டிக்கொள்கின்றார், ಆಕೆಗೆ ಬಿಡುಗಡೆ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಯೇಸು ಚೆನ್ನಾಗಿ ಗಮನಿಸಿ. ಅವನಿಗೆ ಪ್ರತಿಯುತ್ತರವಾಗಿ ಯೇಸು ಆದರೆ ಆತನು ಆಕೆಗೆ ஒரு வார்த்தை சொல்லவில்லை, ಏನು ಉತ್ತರ ಕೊಡಲಿಲ್ಲ. ಶಿಷ್ಯರು ಬಂದು ಆಗ ಆತನ ಶಿಷ್ಯರು ಬಂದು, நம்மை பின்தொடர்ந்து வருகின்றாளே, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಅವளை ಆಕೆಯನ್ನು ಕಳಿಸಿಬಿಡಿ ಎಂದು ಆತನನ್ನು ಬೇಡಿಕೊಂಡರು. அதற்கு இயேசு ಅದಕ್ಕೆ ಆತನು, காணாமல் போன ஆடுகளாகி இஸ்ரவேல் வீட்டாருக்கு அனுப்பட்டேன் என்று மற்றபடி வேறு யாருக்கும் இல்லை. ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರಿಗೆ ಬಲಿಗೆ ಹೊರತು ಮತ್ತೆ ಯಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ. அவன் மறுபடியும் இயேசுவோடு வந்து, ಆದರೆ ಆಕೆ ಮರಳಿ ಯೇಸುವಿನ ಬಳಿಗೆ ಬಂದು, ஆண்டவரே, ದೇವರೇ, எனக்கு உதவி செய்யும் என்று அவரை பணிந்து கொண்டார், ನನಗೆ ಸಹಾಯ ಮಾಡಿ ಎಂದು ಅಡ್ಡ ಬಿದ್ದಳು. ஆனால் இயேசு அவளை நோக்கி, ಆಗ ಯೇಸು ಆಕೆಯನ್ನು ನೋಡಿ, பிள்ளைகளுடைய அப்பத்தை எடுத்து நாய்க்குட்டிகளுக்கு
போடுவது நல்லதல்ல என்றார். ನೋಡಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಎಲ್ಲ ಕೊಂಚ ಕಣ್ಣಿಗೆ ಚೆನ್ನಾಗಿ ಗಮನಿಸಿ. ಕಾನಾನಿಯ ಸ್ತ್ರೀ ಈಗ ಆ ಕಾನಾನಿಯವಳು தன் மகளுடைய சுகத்திற்காக வேண்டிக்கொள்கிறார். ತನ್ನ ಮಗಳ ಸೌಖ್ಯಕ್ಕಾಗಿ ಬೇಡಿಕೊಳ್ಳುತ್ತಾಳೆ. இயேசு சொல்றார், ಆದರೆ ಯೇಸು ಹೇಳುವಂತ ಮಾತು, ಯಾವದೇ பிள்ளைகளுடைய அப்பமாகிய சுகத்தை ನೋಡಿ, ಮಕ್ಕಳಿಗೆ ಇರುವ ಸೌಖ್ಯ ಎಂಬ ರೊಟ್ಟಿಯನ್ನು சொந்த பிள்ளைகளுக்கு கொடுக்க வேண்டிய அப்பமாகிய சுகத்தை ನೋಡಿ, ಸ್ವಂತ ಮಕ್ಕಳಿಗೆ ಕೊಡಬೇಕಾಗಿರುವ ರೊಟ್ಟಿ ಎಂಬ ಸೌಖ್ಯವನ್ನು நான் எப்படி கொடுக்க முடியும்? ನಾಯಿಮರಿಗಳಿಗೆ ತಾನು ಹೇಗೆ ಹಾಕುವುದು? மற்றவர்களுக்கு எப்படி கொடுக்க முடியும்? ಅದರ ಅರ್ಥ ಉಳಿದವರಿಗೆ ಹೇಗೆ ಕೊಡುವುದು? அந்நியர்களுக்கு எப்படி கொடுக்க முடியும்? ಅನ್ಯಯವರಿಗೆ ಹೇಗೆ ಕೊಡುವುದು? முதலாவது தேவனுடைய பிள்ளைகளுக்கு மாத்திரமே இந்த அப்பமாகிய தெய்வீக சுகம் கொடுக்க. ಮೊದಲನೇ ಆದ್ಯತೆ ತನ್ನ ದೇವರ ಮಕ್ಕಳಿಗೆ ಆತನ ಸೌಖ್ಯವನ್ನು ಕೊಡುತ್ತಾನೆ. ஹல்லேலூயா, ಹಲ್ಲೆಲೂಯಾ. ಚೆನ್ನಾಗಿ ಗಮನಿಸಿ. அதற்கு அந்த ஸ்திரீயானவள், ಆದರೆ ಆ ಸ್ತ್ರೀಯಳು 26 வசனத்தில் வாசிக்கின்றேன். 27ನೇ ವಾಕ್ಯ, மெய்தான் ஆண்டவரே, ಸ್ವಾಮಿ ಆ ಮಾತು ನಿಜವೇ? ஆயம் நாய்க்குட்டிகள் தங்கள் எஜமான்களின் மேசிலிருந்து கீழே விழுகிற துணிகளை தின்னுமே என்றார். ನಾಯಿಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. அந்த கானானிய ஸ்திரீ, ನೋಡಿ, ಆ ಕಾನಾನಿಯವಳು தன்னை ஆதம் நாய் என்று சொல்லிக் கொடு. ನೋಡಿ, ಆಕೆಯನ್ನ ನಾಯಿ ಅಂತ ಹೇಳಿದ್ರು ಸಹ தேவன் இயேசு மேல் வைத்திருந்த விசுவாசத்தை அவள் விடவில்லை. ನೋಡಿ, ಆಕೆ ಯೇಸು ಮೇಲೆ ಇಟ್ಟಿರುವ ವಿಶ್ವಾಸವನ್ನು ಬಿಡಲಿಲ್ಲ. 28ನೇ ವಚನದಲ್ಲಿ ವಾಸಿಸುம்போது 28ನೇ ವಾಕ್ಯ ನೋಡುವಾಗ, இயேசு அவளை பிரதித்துவವಾಗಿ, ಆಗ ಯೇಸು ಆಕೆಗೆ, ஸ்திரீயே, ಅಮ್ಮ, உன் விசுவாசம் பெரிது, ನಿನ್ನ ನಂಬಿಕೆ ಬಹಳ, நீ விரும்புகிறபடி உனக்கு ஆகக்கடவுது, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟಳು. அந்நேரமே அவளுடைய மகள் ஆரோக்கியமானாள். ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. தேவனுடைய பிள்ளைகளே, ದೇವರ ಮಕ್ಕಳೇ, தெய்வீக சுகம் ஆரோக்கியம், ಈ ದೈವಿಕ ಆರೋಗ್ಯ முதலாவது தேவனுடைய பிள்ளைகளாகிய உங்களுக்கு எனக்கு தான். ಮೊದಲನೇದಾಗಿ ದೇವರ ಮಕ್ಕಳಾಗಿರುವ ನಿಮಗೂ ನಮಗೆ ಮಾತ್ರ. ಯೇಸುವಿನ ಆರೋಗ್ಯದ ಸುಖத்தை விசுவாசிக்கும்போது ಮತ್ತೆ ಉಳಿದವರು ಸಹ ಯೇಸುವಿನ ಆರೋಗ್ಯದ ಮೇಲೆ ವಿಶ್ವಾಸத்தை ಕಂಡು ದೇವರು கண்டிப்பாக அவங்களுக்கு சுகத்தை கொடுப்பார். ಅವರ ವಿಶ್ವಾಸವನ್ನು ನೋಡಿ ದೇವರವರಿಗೆ ಸೌಖ್ಯವನ್ನು ದಯಪಾಲಿಸುವುದು. முதலாவது யாருக்குங்க? ಅದರ ಮೊದಲನೇದಾಗಿ ಯಾರಿಗೆ? சுகம், விடுதலை, ஆரோக்கியம், ஜீவன் முதலாவது யாருக்கு? ನೋಡಿ, ಮೊದಲನೇದಾಗಿ ದೇವರ ಸೌಖ್ಯ, ಬಿಡುಗಡೆ ಯಾರಿಗೆ? தேவனுடைய பிள்ளைகளாகிய உங்களுக்கும் எனக்கு தாங்க. ದೇವರ ಮಕ್ಕಳಾಗಿರುವ ನಿಮಗೂ ನಮಗೂ ಮಾತ್ರವೇ. யோவான் 1:12 வாசிக்கும்போது, ಅದೇ ಯೋಹಾನ 1:12 ನೋಡುವಾಗ, அவருடைய நாமத்தின் பேரில் விசுவாசம் உள்ளவர்களாக அவரை ஏற்றுக்கொண்டவர்கள் எத்தனை பேர்களோ, ನೋಡಿ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟವರು ಎಷ್ಟು ಜನವೋ அவர் எல்லாருக்கும் தேவனுடைய பிள்ளைகள் ஆகும்படி அதிகாரம் கொடுத்திருக்கிறார். ಎಲ್ಲರಿಗೂ ದೇವರ ಮಕ್ಕಳು ಆಗುವಂತೆ ಅಧಿಕಾರವನ್ನು ಕೊಟ್ಟಿದ್ದಾರೆ. தேவனுடைய நாமத்தில் விசுவாசம், இயேசுவின் நாமத்தில் விசுவாசம் வைத்து ಯೇಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟು அவர் ஏற்றுக்கொண்ட நீங்கள் ನಾನು ಆತನನ್ನ ಅಂಗೀಕರಿಸಿಕೊಂಡಿರುವ ನೀವು அதிகாரம் என்னங்க? கொடுக்கப்பட்ட அதிகாரம் என்ன? ಕೊಡಲ್ಪಟ್ಟಿರುವ ಅಧಿಕಾರ தேவனுடைய பிள்ளைகள் என்று என்பதற்காக, ದೇವರ ಮಕ್ಕಳೆಂದು ಎನಿಸಿಕೊಳ್ಳುವುದಕ್ಕಾಗಿ, பிள்ளைகளாக இருக்கின்ற உங்களுக்கும் எனக்கும் கிடைக்காத இல்லாத ஆசீர்வாதம் ஒன்று கிடையாது. ನೋಡಿ, ದೇವರ ಮಕ್ಕಳಿಗೆ ಇಲ್ಲದಿರುವ ಆಶೀರ್ವಾದ ಯಾವುದೂ ಇಲ್ಲ. அது 1 பேதுரு 2:9 வாசிக்கும்போது, 1 ಪೇತ್ರನ 2:9 ನೋಡುವಾಗ, நாம் தேவனுக்கு சொந்த ஜனங்களாக, சொந்த பிள்ளைகளாக இருக்கின்றோம். ನಾವು ದೇವರಿಗೆ ಸ್ವಂತ ಜನಾಂಗವಾಗಿದ್ದೇವೆ. அவர் சொந்த ஜனங்களுக்கு பிள்ளைகளுக்கு தான் முதலாவது அவருடைய ஆசீர்வாதம். ಆದ್ದರಿಂದ ಸ್ವಂತ ಜನಾಂಗದವರಿಗೆ ಮೊದಲನೇ ಆಶೀರ್ವಾದ. ಆಗ ಇದಕ್ಕೆ செய்வடி காரணம் என்னங்க? ಮಾಡುವಂತ ಕಾರ್ಯ இந்த உபத்திர காலத்திலும், ಈ ಒಂದು ಉಪದ್ರವದ ಕಾಲದಲ್ಲಿ, கடினமான காலத்திலும், ಈ ಕಠಿಣವಾದ ಕಾಲದಲ್ಲಿ, கொள்ளை நோய்கள் நிறைந்து உலகத்தையே ஒழிக்க கொண்டிருக்கின்ற காலத்திலும், ಮತ್ತೆ ಈ ಒಂದು ಕೊಳ್ಳೆಯ ವ್ಯಾಧಿಗಳು ಲೋಕವನ್ನೇ ಕದಲಿಸುತ್ತಿರುವ ಈ ದಿವಸಗಳಲ್ಲಿ ಯೇಸುವಿನ சுகம், ಸೌಖ್ಯ, ಆರೋಗ್ಯ, ಬಲ, ಪಾದಗಾಪು முதலாவது உங்களுக்கு எனக்கு மாத்திரம். ಮೊದಲನೇದಾಗಿ ನಿಮಗೆ ನಮಗೆ ಮಾತ್ರವೇ. ஆக தேவனுடைய பிள்ளைகளே, ಆದ್ದರಿಂದ ದೇವರ ಮಕ್ಕಳೇ, விசுவாசிகளுக்கு எல்லாம் கூடும். ವಿಶ್ವಾಸಿಸುವವನಿಗೆ ಎಲ್ಲವೂ ಸಾಧ್ಯ. விசுவாசிகளுக்கு எல்லாம் கூடும். ವಿಶ್ವಾಸಿಸುವವನಿಗೆ ಎಲ್ಲವೂ ಸಾಧ್ಯ. விசுவாசிகள் எல்லாவற்றையும் பெற்றுக்கொள்வான். ವಿಶ್ವಾಸಿಸುವವನು ಎಲ್ಲವನ್ನು ಹೊಂದಿಕೊಳ್ಳುತ್ತಾನೆ. விசுவாசிக்கிற மனுஷன் பதற மாட்டான். ನೋಡಿ, ನಂಬುವವನು ಕದಲುವುದಿಲ್ಲ. அவன் விசுவாசிகள் பதற மாட்டான். ನಂಬುವವನು ಕದಲುವುದಿಲ್ಲ. உலகத்தில் அந்த உபத்திரங்களை பெருகியிருந்தாலும், ನೋಡಿ, ಲೋಕದಲ್ಲಿ ಉಪದ್ರವಗಳು ಹೆಚ್ಚಾದರೂ, இந்த பயங்கரமான கொள்ளை நோய்களால் நிறைந்திருந்தாலும், ನೋಡಿ, ಭಯಂಕರವಾದ ಕೊಳ್ಳೆ ವ್ಯಾಧಿಗಳಿಂದ ಆವರಿಸಿಕೊಂಡಿದ್ದರು. விசுவாசிகளே, ಓ ವಿಶ್ವಾಸಿಗಳೇ, பார்த்து இயேசು சொல்றார், ನಿಮ್ಮನ್ನು ನೋಡಿದನ ಯೇಸು ಹೇಳುತ್ತಾನೆ, கல்வாரி சிலுவையில் உண்டாக்கின ஆரோக்கியம், சுகம், ஜீவன், பலன், ஆசீர்வாதம் எல்லாம் முதலாவது உங்களுக்காகத்தான். ಆ ಕಲ್ವಾರಿ ಶಿಲುಬೆಯಲ್ಲಿ ಕರ್ತನು ಉಂಟು ಮಾಡಿದ ಆರೋಗ್ಯ, ಸೌಖ್ಯ, ಬಲ, ಆಶೀರ್ವಾದ ಮೊದಲನೇದಾಗಿ ನಿಮಗೆ ನಮಗೆ ಮಾತ್ರವೇ. கலங்காதீங்க, ಆದ್ರಿಂದ ಕಳವಳ ಬೇಡ, நீங்க பயப்படாதீங்க, ನೀವಂತೂ ಭಯಪಡಬೇಡಿ. யோவான் 14 அதிகாரத்தில் 1 வசனத்தில் இயேசு சொல்லும்போது, ಯೋಹಾನ 14:1 ನೋಡುವಾಗ, உங்கள் இருதயம் கலங்காதிருக்கட்டும், ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, இருதயம்
உண்டாகட்டும். ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. தேவனிடத்தில் விசுவாசம் உள்ளவராயிருங்கள். ದೇವರಲ್ಲಿ ನಂಬಿಕೆ ಉಳ್ಳವರಾಗಿರಿ. என்னிடத்தில் விசுவாசம் வையுங்கள். ನನ್ನಲ್ಲಿ ನಂಬಿಕೆ ಉಳ್ಳವರಾಗಿರಿ. இந்த உலகத்தில் மாத்திரமல்ல, ಈ ಲೋಕದಲ್ಲಿ ಮಾತ್ರವಲ್ಲ, பரலோகத்திலும் உங்களுக்கு நமக்கு அநேக பரலோகத்திலும் உங்களுக்கு மகிமையான வீடு உண்டு. ನೋಡಿ ಪರಲೋಕದಲ್ಲಿ ನಿಮಗೆ ಮಹಿಮೆ ಉಳ್ಳ ಬಿಡಾರ ಉಂಟು. இந்த உலகத்திலும் எல்லா விதமான ஆசீர்வாதங்களும் உண்டு. ಈ ಲೋಕದಲ್ಲಿ ಸಹ ನಿಮಗೆ ಎಲ್ಲಾ ರೀತಿಯಾದ ಆಶೀರ್ವಾದಗಳುಂಟು. உலக பிரகார ஆசீர்வாதம், ಲೌಕಿಕವಾದ ಆಶೀರ್ವಾದ, சரீரத்துக்கு வேண்டிய சுகம், ஆரோக்கியம், ಶಾರೀರಿಕವಾದ ಆಶೀರ್ವಾದ, ஆவிக்குரிய அபிஷேகம், வரங்கள், வல்லமை, ಆತ್ಮಿಕವಾದ ಅಭಿಷೇಕ, ಬಲ, ಶಕ್ತಿ, ವರಗಳು, பரிசுத்த வாழ்க்கையை நடத்தபடியாக, பெற்றுள்ள கிறிஸ்து வாழ்க்கை நடத்தபடியாக தேவனுடைய ஒத்தாசை, ನೋಡಿ ಪರಿಶುದ್ಧ ಜೀವನ ನಡೆಸುವುದಕ್ಕಾಗಿ ದೇವರ ಸಹಾಯ, ಕೃಪೆ, ಅಭಿಷೇಕ, இதெல்லாம் நமக்கு உண்டு. ಇದು ಎಲ್ಲವೂ ನಮಗೆ ಉಂಟು. உபத்திரவ மத்தியிலும், ಈ ಒಂದು ಉಪದ್ರವದ ಮಧ್ಯದಲ್ಲಿ, மத்தியிலும், ಸಮಸ್ಯೆಗಳ ಮಧ್ಯದಲ್ಲಿ ಯೇಸು ಕೂಡ ಇದ್ದಾನೆ. ಯೇಸು ಜೊತೆಗಾರನಾಗಿದ್ದಾನೆ. ಯೇಸುವಿನ ಸುವಾಕ್ಯದ ವಲ್ಲಮೆ வெளிப்படும். ಯೇಸುವಿನ ಸೌಖ್ಯದ ಅಭಿಷೇಕ ಪ್ರಕಟವಾಗುತ್ತದೆ. ஆணி பாய்ந்த கரம் நம்மை அணைத்துக் கொண்டிருக்கிறது. ಯೇಸುವಿನ ಆ ಒಂದು ಆಣಿಯಿಂದ ಜಜ್ಜಲ್ಪಟ್ಟ ಹಸ್ತ ನಮ್ಮನ್ನ ತಬ್ಬಿಕೊಳ್ಳುತ್ತವೆ. இதை விசுவாசிங்கள். ಇದನ್ನ ವಿಶ್ವಾಸ ಬಿಡಿ. விசுவாசிக்கும் போது, ಇದನ್ನ ವಿಶ್ವಾಸ ಬಿಡುವಾಗ பெற்றுக்கொள்வீங்க. ನೀವು ಸೌಖ್ಯವನ್ನು ಹೊಂದಿಕೊಳ್ಳುತ್ತೀರಾ. விசுவாசத்தை கேட்கும் போது, ನೀವು ವಿಶ್ವಾಸದಿಂದ ಕೇಳುವಾಗ ஆரோக்கியத்தை பெற்றுக்கொள்வீங்க. ಆರೋಗ್ಯವನ್ನು ಹೊಂದಿಕೊಳ್ಳುತ್ತೀರಾ, பெற்றுக்கொள்வீங்க. ಬಲವನ್ನು ಹೊಂದಿಕೊಳ್ಳುತ್ತೀರಾ. ನಿತ್ಯ ಜೀವ நமக்காக தேவன் வாக்குறுதிக்கின்றார். ನಿತ್ಯ ಜೀವವನ್ನೇ ದೇವರು ನಮಗೆ ವಾಗ್ದಾನವಾಗಿ ಕೊಟ್ಟಿದ್ದಾನೆ. ஹalleluya, ಹಲ್ಲೆಲೂಯಾ. ஆக தேவனுடைய பிள்ளைகளே, ಅದರ ದೇವರ ಮಕ್ಕಳೇ, ಅಪ್ಪ ಮೊದಲಾவது அவருடைய பிள்ளைகளுக்கு, ನೋಡಿ ರೊಟ್ಟಿ ಮೊದಲನೇದಾಗಿ ದೇವರ ಮಕ್ಕಳಿಗೆ, அவருடைய அப்பமாகிய தெய்வீக சுகம் முதலாவது உங்களுக்கு ನನக்குதான். ಅವರ ರೊಟ್ಟಿ ಎಂಬ ದೈವಿಕ ಸೌಖ್ಯ ನಿಮಗೆ ನಮಗೆ ಮಾತ್ರವೇ. இந்த உலகத்தில் போராட்டங்கள், ಈ ಲೋಕದಲ್ಲಿ ಹೋರಾಟಗಳು, ಅನೇಕ உலகத்திலே சமாதானம் கிடையாது. ಲೋಕದಲ್ಲೇ ಸಮಾಧಾನ ಇಲ್ಲ. உலகத்திலும் போராட்டங்கள், ನೋಡಿ ಇಡೀ ವಿಶ್ವದಲ್ಲೇ ಹೋರಾಟ. அமெரிக்க தேசத்திலே, ಅಮೆರಿಕ ದೇಶದಲ್ಲಿ வெள்ளையர்களுக்கும் கருப்பு இனங்களுக்கும் போராட்டங்கள், ಮತ್ತೆ ಬೆಳ್ಳಿ ಮತ್ತೆ ಬಿಳಿದವರಿಗೆ ಕಪ್ಪು ಜನರಿಗೆ ಮಧ್ಯದಲ್ಲಿ ಹೋರಾಟ. ಅನೇಕ ಆண்டுகளாக, ಅನೇಕ ವರ್ಷಾನುಗಟ್ಟಲೆ ಅನೇಕ ಜನಗಳು ಕೊಲ್ಲಪಟ್ಟಿದ್ದಾರೆ. ನೋಡಿ ಇದರ ನಿಮಿತ್ತವಾಗಿ ಅನೇಕ ಜನರು ಕೊಲ್ಲಲ್ಪಟ್ಟಿದ್ದಾರೆ. உலகத்திலும் பிரச்சனைகள், ನೋಡಿ ವಿಶ್ವದಲ್ಲೇ ಸಮಸ್ಯೆಗಳು, இதெல்லாம் பார்க்கும்போது, ಎಲ್ಲವನ್ನು ಗಮನಿಸುವಾಗ ಯೇಸುವಿನ ಬರುಗೆ, ಯೇಸುವಿನ ಬರೋಣ ಸಮೀಪವಾಗಿದೆ. ஆனால் ಯೇಸುವಿನ ಬರುಗೆ, ಆದರೆ ಯೇಸುವಿನ ಬರೋಣ ಆದರೆ நீங்களும் நானும் அவರಿಗೆ காத்துக்கொண்டிருக்கிறோம். ನೀವು ಮತ್ತು ನಾವುಗಳು ಆತನ ಬರೋಣಕ್ಕಾಗಿ ಕಾಯುತ್ತಾ ಇದ್ದೇವೆ. காத்துக்கொண்டவர்கள், ನಾವು ಎಚ್ಚರಿಕೆಯಿಂದ ಕಾಯುತ್ತಾ ಇದ್ದೇವೆ. தேவ சித்தத்தை செய்து காத்துக்கொண்டவர்கள், ದೇವರ ಚಿತ್ತವನ್ನು ಮಾಡುತ್ತಾ ಕಾಯುತ್ತಾ ಇರುವವರು ಭಾಗ್ಯவான்கள். ಅಂತವರು ಧನ್ಯರು. அந்த பாக்கியவான்கள் அந்த பரிசுத்தவான்கள் கூட்டத்திலே, ನೋಡಿ ಆ ಧನ್ಯರು ಮತ್ತೆ ಪರಿಶುದ್ಧರ ಕೂಟದಲ್ಲಿ நீங்களும் நானும் காணப்பட வேண்டும். ನೀವು ಮತ್ತು ನಾವುಗಳು ಕಾಣಲ್ಪಡಬೇಕು. தேவன் நம்மை கைவிட மாட்டார். ದೇವರು ನಮ್ಮ ಕೈ ಬಿಡುವುದಿಲ್ಲ. ஹalleluya, ಹಲ್ಲೆಲೂಯಾ. உலகமே உங்களை கைவிட்டாலும், ಈ ಲೋಕವೇ ನಿಮ್ಮನ್ನ ಕೈ ಬಿಟ್ಟರು, உலக ஜனங்கள் கைவிட்டாலும், ಲೋಕದ ಜನರು ನಿಮ್ಮ ಕೈ ಬಿಟ್ಟರು, அந்த அரசாங்கம் கைவிட்டாலும், ಮತ್ತೆ ನಮ್ಮ ಸರ್ಕಾರ ಕೈ ಬಿಟ್ಟರು, பரலோக அரசாங்கம், ಅದೇ ಪರಲೋಕದ ಸರ್ಕಾರ உங்களை கைவிடாது. ನಿಮ್ಮ ಕೈ ಬಿಡುವುದಿಲ್ಲ. பரலோக சேனை ಪರಲೋಕದ ಸೇನೆ உங்களை பாதுகாக்க மறக்காது. ನಿಮ್ಮನ್ನ ರಕ್ಷಿಸುವುದಕ್ಕೆ ಮರೆಯುವುದಿಲ್ಲ. இயேசுவின் கரம் ಯೇಸುವಿನ ಹಸ್ತ உங்கள் அரவணைக்க மறக்காது. ನಿಮ್ಮನ್ನ ತಬ್ಬಿಕೊಳ್ಳುವುದಕ್ಕೆ ಮರೆಯುವುದಿಲ್ಲ. அவர் கையை பிடித்துக்கொள்ளுங்க, ಆತ ಬಿಗಿಯಾಗಿ ಹಿಡಿದುಕೊಳ್ಳಿ, அவர் பிடித்துக்கொள்ளுங்க. ಆತನನ್ನು ಹಿಡಿದುಕೊಳ್ಳಿ. இயேசு கூட இருந்து ಯೇಸು ಜೊತೆಗಾರನಾಗಿದ್ದು நாளிலே ಈ ದಿವಸಗಳಲ್ಲಿ வெற்றியுள்ளவர்களாகி, ಜಯವುಳ್ಳವರಾಗಿ பாதுகாப்புள்ளவர்களாಗಿ, ನಮ್ಮನ್ನ ರಕ್ಷಿಸುವುದಕ್ಕಾಗಿ ஆரோக்கியம் உள்ளவர்களாಗಿ, ಸೌಖ್ಯ ಆರೋಗ್ಯದಿಂದ எல்லா தேவைகளை சந்திக்கப்பட்டவர்களாಗಿ ಎಲ್ಲ ಅಗತ್ಯಗಳು ಸಂಧಿಸಲ್ಪಟ್ಟ ಹಾಗೆ தேவன் நடத்துவார். ದೇವರು ನಡೆಸುತ್ತಾನೆ. ஹalleluya, ಹಲ್ಲೆಲೂಯಾ. எல்லார கண்கள் மூடி ಎಲ್ಲರೂ ಕಣ್ಣು ಮುಚ್ಚಿಕೊಂಡವರಾಗಿ ಎಲ್ಲರೂ ಪ್ರಾರ್ಥಿಸೋಣ. கேட்ட வார்த்தைகள், ನೋಡಿ ಕೇಳಿದ ವಾಕ್ಯದ ಅನುಗುಣವಾಗಿ ஜீவ வார்த்தைகள், ಜೀವದ ವಾಕ್ಯಗಳು, அந்த ஜீவ வார்த்தையிலே ಆ ಜೀವ ವಾಕ್ಯದಲ್ಲಿ சுகம் உண்டு. ಸೌಖ್ಯ ಉಂಟು. அந்த ஜீவ வார்த்தையிலே ಆ ಜೀವ ವಾಕ್ಯದಲ್ಲಿ வல்லமை உண்டு. ಬಲ ಉಂಟು. அவருடைய ஜீவ வார்த்தையிலே ಆತನ ಜೀವ ವಾಕ್ಯದಲ್ಲಿ பலன் உண்டு. ಫಲ ಉಂಟು. அவருடைய வார்த்தையிலே ಆತನ ವಾಕ್ಯದಲ್ಲಿ விடுதலை உண்டு. ಬಿಡುಗಡೆ ಉಂಟು. அவருடைய வார்த்தையிலே ಆತನ ವಾಕ್ಯದಲ್ಲಿ அற்புதம் உண்டு. ಅದ್ಭುತ ಉಂಟು. உலக உபத்திரத்தின் மத்தியிலும் ಈ ಲೋಕದ ಉಪದ್ರವಗಳ ಮಧ್ಯದಲ್ಲಿ இருக்கின்றார். ಯೇಸು ಜೊತೆಗಾರನಾಗಿದ್ದಾನೆ. இயேசு கூட இருக்கின்றார். ಯೇಸು இயேசு ಜೊತೆಗಾರನಾಗಿದ್ದಾನೆ. சுகமாக்குற கரம் ಯೇಸುವಿನ ಸೌಖ್ಯಗೊಳಿಸುವ ಹಸ್ತ நம்மை நடத்தும். ನಮ್ಮ ನಡೆಸುತ್ತವೆ. நம்முடைய எல்லா தேவைகளிலும் ನಮ್ಮ ಎಲ್ಲ ಅಗತ್ಯಗಳನ್ನು எல்லா தேவையை சந்தித்து நடத்துவார். ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸಿ ನಮ್ಮನ್ನು அது ನಡೆಸುವ சொந்த பிள்ளையே கொடுத்திருக்கும் போது ತನ್ನ ಸ್ವಂತ ಮಗನನ್ನೇ ಕೊಟ್ಟಿದ್ದಾನೆ. அவரோடு கூட மற்றவரை எப்படி கொடுக்காமல் இருக்கும். ಆದ್ರೆ ನಮ್ಮ ಎಲ್ಲ ಸಮಸ್ತಗಳನ್ನು ಆತನು ಕೊಡುತ್ತಾನೆ. Thank you, Jesus. ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸರ್ವಶಕ್ತನಾದ ದೇವರೇ, ಅಪ್ಪ, ಈ ಒಂದು ಅದ್ಭುತವುಳ್ಳ ಅಭಿಷೇಕ ಭರಿತವಾದ ಅಪ್ಪ ನಮ್ಮ ವಿಶ್ವಾಸವನ್ನು ಇನ್ನೂ ಕಟ್ಟಿ ಎಬ್ಬಿಸುವಂತಹ ಈ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲೂ ಸಹ ಸ್ವಾಮಿ ನಮಗಾಗಿ ಕೊಡಲ್ಪಟ್ಟಿರುವ ಸೌಖ್ಯಕ್ಕಾಗಿ, ಗುಣಕ್ಕಾಗಿ, ಬಿಡುಗಡೆಗಾಗಿ, ಭದ್ರತೆಗಾಗಿ,
ಆರೋಗ್ಯಕ್ಕಾಗಿ, ಆಶೀರ್ವಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ಮೊದಲನೇದಾಗಿ ಪರಲೋಕದ ರೊಟ್ಟಿ ಎಂಬ ಆಶೀರ್ವಾದ, ಪರಲೋಕದ ರೊಟ್ಟಿ ಎಂಬ ಈ ವಾಗ್ದಾನಗಳನ್ನು ಸ್ವಾಮಿ ನಾವು ಬಿಗಿಯಾಗಿ ದೃಢವಾಗಿ ಹೃದಯದಲ್ಲಿ ಇಟ್ಟುಕೊಂಡವರಾಗಿ ಪ್ರತಿ ದಿವಸ ಇದನ್ನು ನಾವು ಹರಿಕೆ ಮಾಡುತ್ತಾ, ಓ ಪರಲೋಕದ ರೊಟ್ಟಿ ನನಗಾಗಿ ಕೊಡಲ್ಪಟ್ಟಿದೆ, ಆದ್ರಿಂದ ನಾನು ಹೆದರುವುದಿಲ್ಲ, ನಾನು ಭಯಪಡುವುದಿಲ್ಲ ಎಂದು ಸ್ವಾಮಿ ನಂಬಿಕೆಯಿಂದ ಎಲ್ಲವನ್ನು ನಾವು ಸ್ವಾಧೀನಪಡಿಸಿಕೊಳ್ಳುವಂತವರಾಗಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಕೇಳುತ್ತಾ ಇದ್ದ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅವರು ಯಾವುದೇ ಕಠಿಣವಾದ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ನಿಮ್ಮ ವಾಕ್ಯ ಎಂಬ ದೂತನನ್ನು ಕಳಿಸಿ ಸ್ವಾಮಿ ಅಪ್ಪ ಅವರನ್ನು ಮುಟ್ಟುವಂತೆ, ಅಪ್ಪ ಅವರನ್ನು ಸೌಖ್ಯಗೊಳಿಸುವಂತೆ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಎಲ್ಲ ವಿಧವಾದ ದುರಾತ್ಮದ ಕ್ರಿಯೆಗಳಿಂದ, ಭಯದ ಆತ್ಮದಿಂದ ಸ್ವಾಮಿ ಅಪ್ಪ ಈಗ ನಾವು ಏಕ ಮನಸ್ಸಿನಿಂದ ಸ್ವಾಮಿ ಎಲ್ಲವನ್ನು ಓಡಿಸುತ್ತೇವೆ ಸ್ವಾಮಿ. ಅಪ್ಪ ಈ ಒಂದು ವಿಶೇಷವಾದ ಸಮಯಗಳಲ್ಲಿ ಅಪ್ಪ ಭಯ ಎಂಬ ದುರಾತ್ಮ ಸ್ವಾಮಿ ಅನೇಕರನ್ನು ಕಾಡುತ್ತಾ ಇದೆ ಸ್ವಾಮಿ. ಅಯ್ಯೋ ನನಗೆ ಬಂದುಬಿಡುತ್ತೋ, ಓ ನನಗೆ ಅಪಾಯ ಸಂಭವಿಸುತ್ತೋ ಎಂದು ಸ್ವಾಮಿ ಅಪ್ಪ ಭಯದಲ್ಲಿರುವ ಪ್ರತಿಯೊಬ್ಬರನ್ನ ಯೇಸು ಕ್ರಿಸ್ತನ ನಾಮದಿಂದ ನಾವು ಬಿಡಿಸುತ್ತೇವೆ ಸ್ವಾಮಿ. ಅಪ್ಪ ಆ ಪರಲೋಕದ ರೊಟ್ಟಿ ಅಭಿಷೇಕ ಸ್ವಾಮಿ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಸ್ವಾಮಿ ಒಂದು ಬದಲಾವಣೆಯನ್ನು ದಯ ಪಾಲಿಸುವಂತೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಒಂದು ಆರೋಗ್ಯವನ್ನು ದಯ ಪಾಲಿಸುವಂತೆ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಧೈರ್ಯವನ್ನು ದಯ ಪಾಲಿಸುವಂತೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ನಾನು ಮೋಸೆಯ ಜೊತೆಯಲ್ಲಿ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿದ ಕರ್ತನೆ ಅಪ್ಪ ಈ ಒಂದು ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಸಂಗಡ ಸ್ವಾಮಿ ನೀನು ಇದ್ದು ಸ್ವಾಮಿ ನಿನ್ನ ಬಲದ ಹಸ್ತದಿಂದ ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಿನ್ನ ಅಭಿಷೇಕದಿಂದ ಅನೇಕರನ್ನು ಮುಟ್ಟುತ್ತಾ ಇರುವುದಕ್ಕಾಗಿ ಸ್ತೋತ್ರ, ಗುಣಪಡಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಅಪ್ಪ ಅವರಿಗೆ ಆರೋಗ್ಯ ಸ್ವಸ್ಥತೆಯನ್ನು ದಯ ಪಾಲಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ಓ ದೇವರ ಆತ್ಮನಿಂದ ಎಲ್ಲವೂ ಸಾಧ್ಯ ಸ್ವಾಮಿ. ಆ ರೀತಿ ಮಾಡೋದಕ್ಕಾಗಿ ಸ್ತೋತ್ರ. ಅಪ್ಪ ಸಂದೇಶ ಕೊಟ್ಟ ದಾಸನನ್ನು ಸಹ ಆಶೀರ್ವದಿಸು. ಅನೇಕರು ಇದರ ಮುಖಾಂತರ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಒಳ್ಳೆಯ ತಂದೆ. நம்முடைய ஆண்டவராகிய இயேசு கிறிஸ்துவின் கிருபையும் பிதாவாகிய தேவனுடைய அன்பும் பரிசுத்த ஆவியுடைய ஐக்கியமும் சமாதானம் சந்தோஷம் நம் அனைவரோடும் விசேஷமாக எல்லா பரிசுத்தவான்களோடும் இன்றும் என்றும் சதாக்களில் இருப்பதாக.